ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಎಸ್ಸೆ 1 ಮುಗೀತಲ್ವಾ? ಹೌದಲ್ಲ? ಎಸ್ಸೆ 1 ಮುಗಿದ್ಮೇಲೆ ನಾವು ಸೆಮ್ 1 ಕಂಪ್ಲೀಟ್ ಆಯ್ತಲ್ವಾ ಮಕ್ಕಳೇ? ಈಗ ಸೆಮ್ 2 2ನೇ ಸೆಮಿಸ್ಟರ್ನ ಮೊದಲ ಗದ್ಯವಾದಂತಹ ಯುದ್ಧ ಅನ್ನೋ ಗದ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಿದ್ರೆ ಏನಪ್ಪ ಈ ಗದ್ಯ ಇದೆ, ಯಾರು ಕೃತಿಕಾರರು ಅಂಥೇಳಿ ಆ್ಯಸ್ ಯೂಶ್ವಲ್ ನಮ್ಮ ಪ್ರಶ್ನೆಗಳಿದೆ ಅಲ್ವಾ? ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿ ಸಿಗುತ್ತೆ ಮಕ್ಕಳು. ಹಾಗಿದ್ರೆ ಬನ್ನಿ ಮಕ್ಕಳೇ, ಈಗ ನಮ್ಮ ತರಗತಿಯನ್ನ ಶುರು ಮಾಡೋಣ. ಏನಪ್ಪ ಇಲ್ಲಿ ನಮ್ಮ ತರಗತಿಯಲ್ಲಿದೆ ಅಂತ ಹೇಳಿ ಏನಾದರೂ ಕ್ವಶನ್ ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕಲ್ವಾ? ಏನಪ್ಪ ಹಾಗಿದ್ರೆ ಈ ಪದ್ಯ, ಈ ಗದ್ಯ ಇದೆ ಅಲ್ಲ ಮಕ್ಕಳೇ, ಈ ಗದ್ಯ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಸರ ಅಬೂಕರ್ ಅವರು ಬರೆದಂಥ ಗದ್ಯ ಆಗಿದೆ. ಹಾಗಿದ್ರೆ ಫಸ್ಟ್ ಏನು ನೋಡ್ತೀವಿ ನಾವು? ಆ್ಯಸ್ ಯೂಶ್ವಲ್ ಕೃತಿಕಾರರ ಪರಿಚಯವನ್ನು ನೋಡ್ತೀವಿ ಮಕ್ಕಳೇ. ಆ್ಯಸ್ ಯೂಶ್ವಲ್ ಕೃತಿಕಾರ ಪರಿಚಯವನ್ನು ನೋಡ್ತೀವಿ, ಗದ್ಯದ ಪ್ರವೇಶವನ್ನ ಮಾಡ್ತೀವಿ, ಹಾಗೆ ಗದ್ಯದ ಆಶಯ ಇದೆ, ಆಮೇಲೆ ಪದಗಳ ಅರ್ಥದೊಂದಿಗೆ ಗದ್ಯದ ವಿವರಣೆ ಇದೆ. ನಿಮಗೆ ಮತ್ತೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ. ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಕೃತಿಕಾರರ ಪರಿಚಯವನ್ನು ನೇರವಾಗಿ ನೋಡೋಣ ಮಕ್ಕಳೇ. ಹಾಗಿದ್ರೆ ಏನಿವರು? ಸರ ಅಬೂಕರ್ ಅಂತ ಹೇಳಿ ಇವರು ಕನ್ನಡದ ಪ್ರಖ್ಯಾತ ಲೇಖಕಿ. ನೋಡಿ, ಇವರು 1936 ಕಾಸರಗೋಡಿನಲ್ಲಿ, ಅಂದರೆ ಕಾಸರಗೋಡಿನಲ್ಲಿ ಹುಟ್ಟಿದ್ರು ಅಂತ ಹೇಳ್ತೀವಿ. ಇಲ್ಲಿ ಚಂದ್ರಗಿರಿ ತೀರದ ಗ್ರಾಮವೊಂದರಲ್ಲಿ ಜನಿಸಿದ್ರು ಅಂತ ಹೇಳಿ ಬರುತ್ತೆ. ಹಾಗಿದ್ರೆ ಇವ್ರ ಬಗ್ಗೆ ಏನಾದರೂ ಲೇಖಕರ ಪರಿಚಯ ಬರುತ್ತಾ ಅಂತ ಕೇಳಿದ್ರೆ ಬರುತ್ತೆ ಮಕ್ಕಳೇ. ಆದಷ್ಟು ಇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ, ಯಾಕಂದರೆ ಲೇಖಕಿ ಇರೋದ್ರಿಂದ. ಈಗ ನೋಡಿ, ಆ ಟೈಮಲ್ಲಿ ತುಂಬ ಜನ ಲೇಖಕರಿದ್ರು, ಲೇಖಕಿಯರು ಇರಲೇ ಇಲ್ವಿಲ್ಲ, ತುಂಬ ಬೆರಳೆಣಿಕೆ ಎಷ್ಟು ಇದ್ರೂ ಬೆರಳೆಣಿಕೆ ಎಷ್ಟು. ಅದರಲ್ಲಿ ಇವರು ಪ್ರಮುಖರಾದವರು. ಏನಪ್ಪ ಇವ್ರ ಹೆಸರು ಅಂದ್ರೆ ಸರ ಅಬೂಕರ್. ಅಬೂಕರ್ ಸರಿಯಾಗಿ ಇದನ್ನ ನೋಡ್ಕೊಳ್ಳಿ. ಆಮೇಲೆ ಜೂನ್ 30, 1936 ಇವ್ರು ಎಲ್ಲಿ ಜನಿಸಿದ್ರು? ಕಾಸರಗೋಡಿನ ಚಂದ್ರಗಿರಿ ತೀರದ ಗ್ರಾಮವೊಂದರಲ್ಲಿ, ಅಂದರೆ ಒಂದು ಊರಿನಲ್ಲಿ ಜನಿಸಿದ್ರು. ಗ್ರಾಮ ಅಂದರೆ ಊರು, ವಿಲೇಜ್ ಅಂತ ಹೇಳ್ತೀವಲ್ಲ, ಗ್ರಾಮದಲ್ಲಿ ಜನಿಸಿದ್ರು. ಮಕ್ಕಳೇ, ಇವರ ಈ ಒಂದು ಭಾವಚಿತ್ರವನ್ನು ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತಗೊಂಡಿದ್ದೀನಿ. ಓಕೆನಾ? ಸರಿ ಮಕ್ಕಳೇ, ಹಾಗಿದ್ರೆ ಇವರ ಪ್ರಮುಖ ಕೃತಿಗಳು ಯಾವ್ದ್ಯಾವ್ದಿದೆ ಅಂತ ಹೇಳಿ ನೋಡೋಣ. ಇವರ ಪ್ರಮುಖ ಕಥಾ ಸಂಕಲನಗಳು ಚಪ್ಪಲಿ, ಪಯಣ. ಇಲ್ಲಿ ನೋಡಿ, ಇಲ್ಲಿ ಚಪ್ಪಲಿಗಳು ಅಂತ ಹೇಳಿದೆ ಅಲ್ವಾ? ಇದನ್ನ ಏನ್ ಮಾಡಿ ಅಂದ್ರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಯಾಕಂದ್ರೆ ಈ ಪ್ರಸ್ತುತವಾದಂಥ ಗದ್ಯ ಇದೆಲ್ಲ ನಮ್ಮ ಯುದ್ಧ ಅನ್ನೋದು, ಅದನ್ನ ನಾವು ಇದರಿಂದನೇ ತಗೊಂಡಿದ್ದೀವಿ, ಚಪ್ಪಲಿಗಳಿಂದನೇ ತಗೊಂಡಿದ್ದೀವಿ. ಇಲ್ಲಿ ನೋಡಿ, ಪಯಣ ಮತ್ತು ಇತರ ಕಥೆಗಳು ಅಂತ ಮತ್ತೊಂದಿದೆ. ಆಮೇಲೆ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಅಂತ ಹೇಳಿ ಮತ್ತೊಂದಿದೆ. ಆಮೇಲೆ ಖೆಡ್ಡ ಅಂತ ಹೇಳಿ, ಇವೆಲ್ಲ ಇವರ ಕಥಾ ಸಂಕಲನಗಳು ಅಂತ ಹೇಳ್ತೀವಿ. ಕಥಾ ಸಂಕಲನ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ಈಗ ಕಥೆಗಳಿರುತ್ತೆ, ಚಿಕ್ಕ ಚಿಕ್ಕ ಕಥೆಗಳಿರುತ್ತಲ್ಲ, ಆ ಕಥೆಗಳನ್ನು ಏನು ಮಾಡಿರ್ತೀವಿ, ಒಂದು ಬುಕ್ಕಲ್ಲಿ ಹಾಕಿರ್ತೀವಿ, ಅಂದರೆ ಕಲೆಕ್ಷನ್ ಅಂತ ಹೇಳ್ತೀರಲ್ವ, ಆ ಬುಕ್ಕಲ್ಲಿ ಹಾಕಿರೋ ಅದಕ್ಕೆ ಅದನ್ನು ನಾವೇನ್ತೀವಿ ಕಥಾ ಸಂಕಲನ. ಕಥೆಗಳಿಂದ ಕೂಡಿದಂಥದ್ದು, ಸಂಕಲನ ಅಂದರೆ ಕೂಡಿರೋವಂಥದ್ದಕ್ಕೆ ಸಂಕಲನ ಅಂತ ಹೇಳ್ತೀವಿ. ಇವೆಲ್ಲ ಏನಿದೆಪ್ಪ, ಚಪ್ಪಲಿಗಳು ಅನ್ನೋದನ್ನ ರಿಮೆಂಬರ್ ಮಾಡಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಅವರ ಈ ಚಪ್ಪಲಿಗಳು ಅನ್ನೋ ಕಥಾ ಸಂಕಲನದಿಂದ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಯುದ್ಧ ಅನ್ನೋ ಗದ್ಯ ಭಾಗವನ್ನು ತೆಗೆದುಕೊಂಡಿದ್ದೀವಿ. ನಿಮಗೆ ಇದು ಸಂದರ್ಭ ಬರಿಬೇಕಾದ್ರೆ ತುಂಬ ತುಂಬ ಇಂಪಾರ್ಟೆಂಟು ಅಲ್ವಾ ಮಕ್ಕಳೇ? ಹಾಗಿದ್ರೆ ಪಯಣ ಮತ್ತು ಇತರ ಕಥೆಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಖೆಡ್ಡ ಅನ್ನೋದು, ಇವಿಷ್ಟು ಕಥಾ ಸಂಕಲನಗಳಿದೆ. ಹಾಗಿದ್ರೆ ಮತ್ಯಾವ್ಯಾವ ಕೃತಿಗಳನ್ನು ಬರೆದಿದ್ದಾರೆ ಅಂತ ಹೇಳಿ ನಿಮಗೆ ಮತ್ತೆ ಪ್ರಶ್ನೆಗಳು ಬರುತ್ತಲ್ಲ ಮಕ್ಕಳೇ? ಬರಲೇಬೇಕು. ಪ್ರಶ್ನೆಗಳು ಬಂದಷ್ಟು ಒಳ್ಳೆಯದು, ಯಾವಾಗಲೂ ಪ್ರಶ್ನೆಗಳು ಬರಬೇಕು, ಅದಕ್ಕೆ ನಾವು ಉತ್ತರವನ್ನು ಹುಡುಕ್ತಾ ಹೋಗ್ಬೇಕಲ್ವಾ? ಹಾಗೆ ಇಲ್ಲಿ ಸಹನ, ಇಲ್ಲಿ ನೋಡಿ ಸಹನ, ವಜ್ರಗಳು, ಕದನ ವಿರಾಮ, ಸುಳಿಯಲ್ಲಿ ಸಿಕ್ಕವರು, ಪ್ರವಾಹ ಸುಳಿ, ಮತ್ತೆ ಇಲ್ಲಿ ನೋಡಿ ಇದು ಭಾಗ 2 ಅಂತ ಬೇರೆ ಇದೆ, ಮತ್ತೆ ತಳ ಒಡೆದ ದೋಣಿ, ಪಂಜರ ಅನ್ನೋದು, ಇವಿಷ್ಟು ಅವರ ಕೃತಿಗಳಾಗಿದೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂತು ಅಂತ ಹೇಳಿ ನೋಡ್ಬೇಕಲ್ವಾ? ಅದ್ರ ಬದಲು ಮತ್ತೊಂದು ಸ್ವಲ್ಪ ಕೃತಿಗಳನ್ನು ನೋಡೋಣ. ಇವರು ಬಾನುಲಿ ನಾಟಕಗಳು ಅಂತ ಹೇಳಿ ಬರ್ತಿದ್ದಾರೆ. ಆಮೇಲೆ ಕಮರಿದ ಕನಸು, ಮಗಳು ಹುಟ್ಟಿದಳು, ತೇಲಾಡುವ ಮೋಡಗಳು, ತಾಳ, ಹೀಗೆ ಒಂದು ಬದುಕು ಅನ್ನೋದು, ಇವಿಷ್ಟು ಕೃತಿಗಳು.
ಅದ್ರ ಜೊತೆಗೆ ನೋಡಿ ಆಗಿಷ್ಟು ಕೃತಿಗಳನ್ನು ಹೇಳಿದೆ, ಮತ್ತೆಷ್ಟು ಎಲ್ಲ ನೆನ್ಪಿಟ್ಕೋಬೇಕಾ ಮ್ಯಾಮ್ ಅಂತ ಕ್ವಶನ್ ಬರುತ್ತಲ್ವಾ ಮಕ್ಕಳೇ ನಿಮಗೆ. ಇಷ್ಟೊಂದು ಕೃತಿಗಳಿದೆ, ಎಲ್ಲ ನೆನ್ಪಿಟ್ಕೋಬೇಕಾಗಿಲ್ಲ ಮಕ್ಕಳೇ. ಪ್ರಮುಖವಾದದ್ದು ಒಂದು 5-6 ನೆನ್ಪಿಟ್ಕೊಂಡ್ರೆ ಸಾಕು. ಅವ್ರಿಗೆ ಪ್ರಶಸ್ತಿ ಬಂದಂಥ ಕೃತಿಗಳು ಯಾವ್ದು ಇದೆಯಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಚಪ್ಪಲಿ ಅಂತೂ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ, ಯಾಕಂದ್ರೆ ಇದು ನಮ್ಮ ಸಂದರ್ಭ ಬರೆಯೋದಕ್ಕೆ ಬೇಕೇ ಬೇಕಲ್ವಾ. ಅದಕ್ಕೋಸ್ಕರ ಆ ಚಪ್ಪಲಿಗಳ ಜೊತೆಗೆ ಏನ್ ಮಾಡಿ ಗೊತ್ತಾ, ಸಹನ ಅವೆಲ್ಲ. ಆಮೇಲೆ ಇಲ್ಲಿ ಕಮರಿದ ಕನಸು ಅಂತಿದೆ, ಮಗಳು ಹುಟ್ಟಿದಳು ಅಂತಿದೆ. ಇದೆಲ್ಲ ಸ್ವಲ್ಪ ನಿಮ್ಗೆ ಯಾವ್ದು ಈಸಿ ಇರುತ್ತೆ ಅದನ್ನ ನೋಡಿ ಒಂದು ಮೈಂಡ್ ಮ್ಯಾಪ್ ತರ ಮಾಡ್ಕೊಳ್ಳಿ, ಮನನ ನಕ್ಷೆ ತರ ಮಾಡ್ಕೊಳ್ಳಿ. ಅವಾಗ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಹೇಗ್ ಮಾಡ್ಕೋಬೇಕು ಮ್ಯಾಮ್ ಮನನ ನಕ್ಷೆಯನ್ನ ಅಂತ ಕೇಳ್ತೀರಾ? ಹಾಗಿದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಕೃತಿಕಾರರ ಹೆಸರನ್ನ ಬರೆದು ಒಂದು ರೌಂಡ್ ಮಾಡ್ಕೊಳ್ಳಿ. ಹೀಗೆ ಕೃತಿಕಾರರ ಹೆಸರನ್ನ ಬರೆದು ರೌಂಡ್ ಮಾಡಿಕೊಂಡು ಅದ್ರ ಒಳಗಡೆ ಏನ್ ಮಾಡಿ ಅಂತ ಹೇಳಿದ್ರೆ ಅವರ ಕೃತಿಗಳನ್ನ ಬರ್ಕೊಂಡು ಹೋಗ್ತಾ ಇರಿ. ಇಲ್ಲಿ ಕೃತಿಗಳು 1, 2, 3, 4 ಅಂತ ಹೇಳಿ ಕೃತಿಗಳನ್ನ ಬರೀರಿ. ಆವಾಗ ನಿಮ್ಗೆ ಏನಾಗುತ್ತೆ, ನೆನ್ಪಿಡೋಕೆ ತುಂಬಾ ಈಸಿ ಆಗುತ್ತೆ. ಇನ್ನೂ ಒಂದು ಮೆಥಡ್ ಮಾಡ್ಬೋದು. ಏನು ಅಂದ್ರೆ, ನೀವು ನಿಮ್ಮ ಫ್ರೆಂಡು ಏನ್ ಮಾಡಿ ಅಂತಾಕ್ಷರಿ ತರ ಹೇಳಿ. ನೀವೊಂದು ಕೃತಿ ಹೇಳೋದು, ಅವ್ರೊಂದು ಕೃತಿ ಹೇಳೋದು, ನೀವೊಂದು ಕೃತಿ ಅವ್ರೊಂದು ಕೃತಿ, ಆ ತರ ಹೇಳಿದಾಗ ಏನಾಗುತ್ತೆ, ನೆನ್ಪಿರುತ್ತೆ. ಅದು ಕೂಡ ತುಂಬಾ ಒಳ್ಳೆ ಅಂತ. ಆಟನೂ ಆಯ್ತು, ಜೊತೆಗೆ ಪಾಠನೂ ಆಯ್ತು ಅಲ್ವಾ. ಹಾಗಿದ್ರೆ ಮಕ್ಕಳೇ, ಇವರ ಪ್ರಮುಖ ಪ್ರಶಸ್ತಿಗಳನ್ನ ನೋಡೋಣ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ, ನೋಡಿ ಇವ್ರಿಗೆ ಬಂದಂಥದ್ದೇ 2 ಪ್ರಶಸ್ತಿ ಇದೆ. ಇಲ್ಲಿ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಮತ್ತೆ ಏನು ಕರ್ನಾಟಕದ ಸಂಸ್ಕೃತಿ ಚಿಂತಕರು ಅಂತ ಹೇಳಿ, ಇದಿಷ್ಟು ಅವರಿಗೆ ಬಂದಂಥದ್ದು. ಇದರಲ್ಲಿ ಬರೀಲೇಬೇಕು. ಇವ್ರಿಗೆ ಕೊಟ್ಟಿರೋದೇ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಯಾವ್ದಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಮತ್ತೆ ಕರ್ನಾಟಕದ ಸಂಸ್ಕೃತಿ ಚಿಂತಕರು ಅನ್ನೋದು ಅವ್ರಿಗೆ ಲಭ್ಯವಾದಂತ ಇದು ಕೂಡ ಪ್ರಶಸ್ತಿ ಅಥವಾ ಅವ್ರಿಗೆ ಬಿರುದು ಆ ತರ ಅಂತ ಅನ್ಕೊಳ್ಳಿ. ಓಕೆನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ನಾವು ಈಗ ಗದ್ಯದ ಆಶಯವನ್ನ ನೋಡೋಣ. ಏನಪ್ಪಾ ಗದ್ಯದ ಆಶಯ ಅಂತ ಹೇಳಿದ್ರೆ, ಇಲ್ಲಿ 2 ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಯಾವಾಗ್ಲೂ ಯುದ್ಧ ಆದಾಗ ಏನಾಗುತ್ತೆ, ಗಡಿ ಭಾಗದಲ್ಲಿ ಅಂದ್ರೆ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಗಡಿ ಭಾಗ, ಬಾರ್ಡರ್ಸ್ ಅಂತ ಹೇಳ್ತೀವಲ್ಲ, ಆ ಭಾಗದಲ್ಲಿ ಇರುವ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಭಾಗದ ಜನರು ಏನಾಗುತ್ತೆ ಅಂದ್ರೆ ಅವ್ರಿಗೆ ಸಾಕಷ್ಟು ನಿಯಮಗಳಿರುತ್ತೆ, ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು, ಯಾಕಂದ್ರೆ ಬಾಂಬ್ ದಾಳಿ ಎಲ್ಲ ಆಗ್ತಾ ಇರುತ್ತೆ ಅಂತೆಲ್ಲ ಇರುತ್ತಲ್ವಾ. ಆ ಒಂದು ವಿಷಯವಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಗದ್ಯ ಭಾಗದಲ್ಲಿ ಬರುತ್ತೆ. ಅಂದ್ರೆ ಈ ಗಡಿ ಭಾಗದಲ್ಲಿ ಇದ್ದಂತ ಜನಜೀವನ, ಅಲ್ಲಿ ಏನಾಗುತ್ತೆ, ಅಲ್ಲೊಬ್ರು ಅಜ್ಜಿ ಇರ್ತಾರೆ, ಅವ್ರಿಗೊಬ್ರು ಸೊಸೆ ಇರ್ತಾರೆ. ಅವ್ರ ಸೊಸೆ ಏನಾಗಿರ್ತಾರೆ ಅಂದ್ರೆ ಹೆರಿಗೆ ನೋವಿನಿಂದ ಬಳಲ್ತಾ ಇರ್ತಾರೆ. ಪಾಪ ರಾತ್ರಿ ಆಗಿರುತ್ತೆ, ಆಚೆ ಹೋಗಕ್ಕಾಗಲ್ಲ. ಅದೆಲ್ಲ ಈ ಒಂದು ಗದ್ಯ ಭಾಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮುಂದುವರ್ಕೊಂಡು ಬರುತ್ತೆ. ನಾನು ಗದ್ಯ ಭಾಗವನ್ನು ವಿವರಿಸ್ಬೇಕಾದ್ರೆ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ 2 ದೇಶಗಳು ಏನಾಗುತ್ತೆ, ನಡುವೆ ಯುದ್ಧ ಆಗುತ್ತೆ. 2 ದೇಶಗಳ ಮಧ್ಯದಲ್ಲಿ ಯುದ್ಧ ಆಗುತ್ತೆ. ದೇಶದ ಗಡಿ ಭಾಗದಲ್ಲಿ ಅಥವಾ ಸಮುದ್ರ ಮೇಲೆ ಏನಾಗುತ್ತೆ, ಆ ಸಮುದ್ರ ಹತ್ತಿರದಲ್ಲಿ ಏನಾದ್ರೂ ತೀರಾ ಸಮುದ್ರ ಎಲ್ಲ ಇದ್ರೆ ಅಲ್ಲಿ ಬಾಂಬ್ ದಾಳಿಗಳೆಲ್ಲ ಆಗ್ತಾ ಇರುತ್ತೆ. ಇದನ್ನೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೆಲ್ಲ ಆಗೋದನ್ನ ತಪ್ಪಿಸ್ಬೇಕು ಅಂತ ಕೆಲವೊಂದು ನಿಯಮಗಳನ್ನ ಹಾಕಿರ್ತಾರೆ. ಅಲ್ಲಿ ಬ್ಲ್ಯಾಕ್ ಔಟ್ ನಿಯಮ ಅಂತ ಹೇಳಿ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮುಂದೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿ, ಇಲ್ಲಿ ಒಬ್ಬ ಸೈನಿಕ ಇರ್ತಾನೆ. ಆ ಸೈನಿಕ ಏನಾಗ್ತದೆ, ವೈಮಾನಿಕ ದಾಳಿ ಅಂದ್ರೆ ವಿಮಾನಕ್ಕೆ ಸ್ಫೋಟ ಆಗಿ ಏನಾಗುತ್ತೆ, ಅವನು ಸಮುದ್ರದಲ್ಲಿ ಬಿದ್ದು ಅಲ್ಲಿಂದ ತೀರದಿಂದ ಈಜ್ಕೊಂಡು ಬರ್ತಾನೆ. ಈಜ್ಕೊಂಡು ಬಂದಾಗ ಅವನಿಗೆ ಯಾವ ಕಡೆ ಇದೀವಿ, ವೈರಿ ಕಡೆ ಇದೀವೋ ನಮ್ ಕಡೆ ಬಿದ್ದಿದೀವೋ ಅಂತ ಗೊತ್ತಿರಲ್ಲ. ಆಮೇಲೆ ತೀರಾ ಸಿಗುತ್ತೋ ಇಲ್ಲೋ ಅಂತಾನೂ ಕೂಡ ಗೊತ್ತಿರಲ್ಲ ಪಾಪ. ಆದ್ರೂ ಅವನು ಈಜ್ಕೊಂಡು ಬರ್ತಾ ಇರ್ತಾನೆ. ತುಂಬಾ ಕತ್ಲಾಗಿರುತ್ತೆ, ರಾತ್ರಿ ಆಗಿರುತ್ತೆ. ಆದ್ರೆ ಏನಂದ್ರೆ ಒಂದು ಮಿಂಚು ಸಂಚಾರವಾಗುತ್ತೆ, ಮಿಂಚು ಬರುತ್ತೆ, ಚಕ್ ಅಂತ ಮಿಂಚು ಬರುತ್ತೆ. ಮಿಂಚು ಬಂದ ತಕ್ಷಣ ಆ ಬೆಳಕಿಗೆ ಅವನಿಗೆ ಗೊತ್ತಾಗುತ್ತೆ, ಓ ನಾನು ತೀರಕ್ಕೆ ಹತ್ರ ಇದ್ದೀನಿ, ಅಂದ್ರೆ ಸಮುದ್ರ ತೀರ ಇರುತ್ತಲ್ಲ ಅದಕ್ಕೆ ಹತ್ರ ಇದ್ದೀನಿ ಅಂತ ಹೇಳಿ ಅವನು ಈಜ್ಕೊಂಡು ಬರ್ತಾನೆ. ಆ ಈಜ್ಕೊಂಡು ಬರ್ಬೇಕಾದ್ರೆ ಏನಾಗುತ್ತೆ ಅನ್ನೋದು ಈ ಒಂದು ಅವನ ಸಂಕಷ್ಟ. ಅವನು ಹೋಗಿ ಅಲ್ಲಿ ಯಾರ್ದೋ ಮನೇಲಿ ಆಶ್ರಯವನ್ನ ಕೇಳ್ತಾನೆ. ಅವ್ರ ಮನೇಲಿ ಕೆಲವೊಂದು ನೋವು ಸಂಕಷ್ಟಗಳಿರುತ್ತೆ. ಅದೆಲ್ಲ ಈ ಒಂದು ಗದ್ಯ ಭಾಗದಲ್ಲಿ ಮುಂದುವರಿಯುತ್ತೆ. ಹಾಗಿದ್ರೆ ಸೆಕೆಂಡ್ ಸೆಮ್ನ 2ನೇ ಸೆಮಿಸ್ಟರ್ನ ಮೊದಲ ಗದ್ಯವಾದಂತ ಯುದ್ಧ ಅನ್ನೋಂಥ ಪಾಠ ಇದೆ ಅಲ್ಲ ಮಕ್ಕಳೇ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ತುಂಬಾ ತಿಳ್ಕೊಳ್ಳುವಂಥದ್ದಿದೆ. ಈ ಒಂದು ಗದ್ಯದಲ್ಲಿ ಎಷ್ಟೊಂದು ತಿಳಿವಳಿಕೆ ಇದೆ ಅಂತಂದ್ರೆ, ಯುದ್ಧ ಆದ್ರೆ 2 ದೇಶಗಳ ಮಧ್ಯೆ ಯುದ್ಧ ಆಗುತ್ತೆ. ಆಗ ಆ ಭಾಗದ ಜನರಿಗಾಗ್ಲಿ ಈ ಭಾಗದ ಜನರಿಗಾಗ್ಲಿ ಯಾಕೆ ಅವರು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ
ಗೊತ್ತಿರಲ್ಲ. ಆದರೂ ಕೂಡ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದು ಆ ತೊಂದರೆಗೆ ಈಡಾಗ್ತಾರೆ. ಅದರಿಂದ ಸಾಕಷ್ಟು ಸಾವು ನೋವು ಸಂಕಷ್ಟಗಳು ಎದುರಾಗುತ್ತೆ ಅನ್ನೋದು ಈ ಗದ್ಯ ಭಾಗದಲ್ಲಿ ಹೇಳಲಾಗಿದೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಈ ಗದ್ಯದ ಪ್ರವೇಶವನ್ನ ಮಾಡೋಕ್ಕಿಂತ ಮುಂಚೆ ಆಶಯದಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಏನಪ್ಪ ಆಶಯ ಅಂತ ಹೇಳಿದಾಗ ಇಲ್ಲಿ ಜನಸಾಮಾನ್ಯರಲ್ಲಿ ಯುದ್ಧದ ಬಗ್ಗೆ ಏನಾಗಿದೆ ಅಂದ್ರೆ ತಿರಸ್ಕಾರ ಇದೆ. ತಿರಸ್ಕಾರ ಅಂದ್ರೆ ಬೇಡ, ಯಾಕೆ ಬೇಕು ಯುದ್ಧ ಅಂತ ಹೇಳಿದೆ. ಈಗ ನೀವು ನೋಡ್ತಾ ಇರ್ತೀರಿ, ಯುದ್ಧ ಮಾಡೋರೇ ಬೇರೆ, ಯುದ್ಧವನ್ನ ಆ ಸಂಕಷ್ಟವನ್ನ ಅನುಭವಿಸೋರೆ ಬೇರೆ ಅನ್ನೋ ತರ ಈ ಒಂದು ಗದ್ಯ ಭಾಗದಲ್ಲಿ ಹೇಳಲಾಗಿದೆ. ಮತ್ತೆ ಇಲ್ಲಿ ಮೌಲ್ಯಗಳನ್ನ ಹೇಳಲಾಗಿದೆ, ಎತ್ತಿ ಹಿಡಿಯಲಾಗಿದೆ. ಅಂದ್ರೆ ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಲ್ವಾ ನಾವು. ಯಾವುದೇ ಯುದ್ಧ ಆದ್ರೂ ಏನೇ ಆದ್ರೂ ಕೂಡ ಮಾನವೀಯ ಮೌಲ್ಯಗಳನ್ನ ಇಲ್ಲಿ ಎತ್ತಿ ಹಿಡಿಯಲಾಗಿದೆ. ತುಂಬಾ ಅದ್ಭುತವಾದಂತ ಪಾಠ ಇದು. ಈ ಒಂದು ನಮ್ಮ ಸಿಚುವೇಶನ್ ಅಂದ್ರೆ ಈಗ ನಮ್ಮ ಸಿಚುವೇಶನ್ ಇದೆ ಅಲ್ವಾ, ಅದಕ್ಕೆ ತುಂಬಾ ಅದ್ಭುತವಾಗಿ ಅನ್ವಯವಾಗುವಂತ ಪಾಠ ಅಂತ ನಾನು ಗದ್ಯ ಅಂತ ಬಯಸ್ತೀನಿ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ಪ್ರವೇಶವನ್ನ ಮಾಡೋಕ್ಕಿಂತ ಮುಂಚೆ ಯುದ್ಧದ ಇತಿಹಾಸವನ್ನ ತಗೊಳ್ಳೋಣ. ಇಲ್ಲಿ ಯುದ್ಧ ಏನಾಗುತ್ತೆ ಅಂತ ಹೇಳಿದ್ರೆ ಲೋಭ ಮೋಹ ವಿಸ್ತರಣೆ ಶಕ್ತಿಯ ಪ್ರದರ್ಶನ ಮಾಡೋದಕ್ಕೆ ಯುದ್ಧಗಳು ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೆ, ನೋಡಿ ಏನೇ ಇದ್ರೂ ಕೂಡ ಸೈನಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ, ಆದ್ರೆ ಅವರು ತಮ್ಮ ದೇಶದ ಪರವಾಗಿ ಅಲ್ಲಿ ಹೋರಾಡ್ತಾ ಇರ್ತಾರೆ ಅಂತ ಹೇಳಿ ಇಲ್ಲಿ ನಾವು ಪ್ರವೇಶವನ್ನ ಮಾಡಕ್ ಶುರು ಮಾಡೋಣ ಮಕ್ಕಳೇ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಇಲ್ಲಿ ಎರಡು ದೇಶಗಳ ಮಧ್ಯದಲ್ಲಿ ಏನಾಗುತ್ತೆ, ಯುದ್ಧ ಸಂಭವಿಸುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಪೈಲಟ್ ಇರ್ತಾರೆ ಒಬ್ರು. ಪೈಲಟ್ ಅಂತ ಹೇಳಿದ್ರೆ ವಿಮಾನ ಚಾಲಕ ಇರ್ತಾರಲ್ವಾ, ನಿಮ್ಗೆ ಗೊತ್ತಿದೆ ಮಿಲಿಟರಿಯಲ್ಲಿ ವಿಮಾನ ಚಾಲಕರು ಇರ್ತಾರೆ. ನಮ್ಮ ಮಿಲಿಟರಿ 3 ಥರ ಇರುತ್ತೆ, ಒಂದು ಭೂ ಇರುತ್ತೆ, ಇನ್ನೊಂದು ವಾಯು ಇರುತ್ತೆ, ಇನ್ನೊಂದು ನೇವಿ ಅಂತ ಹೇಳ್ತಿರಲ್ಲ ನಾವು, ಏನಂತೀವಿ ಜಲ ಅಂತ ಹೇಳ್ತೀವಿ. 3 ನೇವಿ, ಇವು 3 ಭಾಗದಲ್ಲಿ ಜಲ ವಾಯು ಮತ್ತೆ ಇನ್ನೊಂದೇನು ಭೂ, 3 ಭಾಗದಲ್ಲಿ ನಮ್ಮ ಮಿಲಿಟರಿ ಇರುತ್ತೆ, ಸೈನಿಕರಿರ್ತಾರೆ ಅಲ್ವಾ. ಇಲ್ಲಿ ಪೈಲಟ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ವಿಮಾನದಲ್ಲಿ ಹೋಗ್ತಾ ಇರ್ತಾನೆ. ಅವನ ಜೊತೆಗೆ ಏನಾಗುತ್ತೆ, ಪೈಲಟ್ ಜೊತೆಗೆ ರಾಹಿಲ್ ಅನ್ನೋ ಒಬ್ಬ ಡಾಕ್ಟರ್ ಇರ್ತಾನೆ. ಮಿಲಿಟರಿಯಲ್ಲಿ ಡಾಕ್ಟ್ರು ಬೇಕಲ್ವಾ, ಹೌದಲ್ವಾ, ಕುಕ್ ಬೇಕು, ಡಾಕ್ಟರ್ ಬೇಕು, ಸೈನಿಕರಿಗೆಲ್ಲ ಕುಕ್ ಮಾಡೋದಕ್ಕೆ ಕುಕ್ಕು ಕೂಡ ಬೇಕಲ್ವಾ ನಮ್ಗೆ. ಕುಕ್ ಅಂದ್ರೆ ಅಡಿಗೆ ಮಾಡೋರು ಇರ್ತಾರಲ್ವಾ, ಅವರು ಬೇಕು. ಹಾಗೆ ಇಲ್ಲೇನಾಗಿದೆ, ಇಲ್ಲಿ ಕುಕ್ ಬಗ್ಗೆ ಹೇಳ್ತಾ ಇದ್ದೀರ ಮ್ಯಾಮ್, ಕುಕ್ ಬಗ್ಗೆ ಹೇಳ್ತಾ ಇಲ್ಲ, ಸುಮ್ಮನೆ ನಾನೇನಂತಂದ್ರೆ ವಿಷಯವನ್ನ ಎಲ್ಲರೂ ಬೇಕಲ್ವಾ ಅಂತ ಹೇಳ್ಬೇಕಾಗಿತ್ತು, ಅದಕ್ಕೆ ಹೇಳ್ದೆ. ಇಲ್ಲಿ ವಿಮಾನದಲ್ಲಿ ಏನಾಗ್ತಾ ಇರ್ತಾರೆ, ಡಾಕ್ಟರ್ ರಾಹಿಲ್ ಮತ್ತೆ ಪೈಲಟ್ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ ಮಕ್ಕಳೇ, ಅಲ್ಲಿ ಒಂದು ತುಂಬಾ ಕತ್ಲವಾದ ಪ್ರದೇಶ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಎಲ್ಲಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವ್ರಿಗೆ ಗ್ರೌಂಡ್ ಹತ್ರ ಹೋಗ್ಬೇಕು, ಗ್ರೌಂಡಿನ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಂಪರ್ಕ ಸಿಗಲ್ಲ. ನಿಮ್ಗೆ ಗೊತ್ತು, ಯಾವಾಗ್ಲೂ ವಿಮಾನದಲ್ಲಿ ಸಂಪರ್ಕ ಸಿಗ್ಬೇಕು ಅಂದ್ರೆ ಗ್ರೌಂಡ್ ಅಲ್ಲಿ ಇಲ್ಲಿ ಸೇಫ್ ಇದೆ ಅಂತ ಹೇಳಿದಾಗ ಅವ್ರು ಲ್ಯಾಂಡ್ ಮಾಡ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ ಲ್ಯಾಂಡ್ ಮಾಡೋದು, ಎಲ್ಲಿ ಲ್ಯಾಂಡ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಗ್ಗಿ ನೋಡಿದ್ರೆ ಎಲ್ಲಾ ಕಡೆ ಕತ್ಲು, ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾ ಮಕ್ಕಳೇ, ಇಲ್ಲಿ ಆ ವಿಮಾನ ಏನಾಗುತ್ತೆ ಅಂದ್ರೆ ಸ್ಫೋಟ ಆಗ್ಬಿಡುತ್ತೆ. ಆ ವಿಮಾನ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಗ್ ನೀರ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಕತ್ಲಿರುತ್ತೆ, ತುಂಬಾ ಕತ್ಲು, ಸ್ಫೋಟ ಆಗ್ಬಿಡುತ್ತೆ. ಸ್ಫೋಟ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ, ಅಲ್ಲಿ ಪೈಲಟ್ ಕೇಳ್ತಾನೆ ರಾಹಿಲ್ಗೆ, ನೋಡು ನಾನು ಗ್ರೌಂಡ್ ಜೊತೆಗೆ ನನಗೆ ಸಂಪರ್ಕನೂ ಮಾಡಕ್ಕಾಗ್ತಾ ಇಲ್ಲ, ಮತ್ತೆ ಏನ್ ಮಾಡ್ಬೇಕು, ಎಲ್ಲಿ ಇಳಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಅವಾಗ ರಾಹಿಲ್ ಏನ್ ಮಾಡ್ತಾನೆ ಅಂದ್ರೆ, ರಾಹಿಲ್ ಅಂದ್ರೆ ಡಾಕ್ಟರ್ ಇರ್ತಾರಲ್ವಾ, ಇವರು ಮಿಲಿಟರಿ ಡಾಕ್ಟರ್ ಅಲ್ವಾ, ಇವರು ತಮ್ಮ ಹತ್ರ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂದ್ರೆ ಏನಾದ್ರೂ ಫಸ್ಟ್ ಏಡ್ ಮಾಡೋದಕ್ಕೆ ಅದಕ್ಕೆಲ್ಲ ಬೇಕಲ್ವಾ, ಆ ಚಿಕಿತ್ಸಾ ಪೆಟ್ಟಿಗೆನ ಮತ್ತೆ ಭದ್ರವಾಗಿ ತಮ್ಮ ಹತ್ರ ಇಟ್ಕೊಳ್ತಾರೆ. ಅಷ್ಟರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ವಿಮಾನ ಸ್ಫೋಟ ಆಗ್ಬಿಡುತ್ತೆ. ಸ್ಫೋಟ ಆಗಿ ಚೂರ್ ಆಗ್ಬಿಡುತ್ತೆ. ಚೂರ್ ಅಂದ್ರೆ ಸ್ಫೋಟ ಆದ್ರೆ ನಿಮ್ಗೆ ಗೊತ್ತಲ್ಲ, ಚೂರಾಗಿ ಇಬ್ರು ಕೆಳಗಡೆ ಬಿದ್ದ್ಬಿಡ್ತಾರೆ. ಪೈಲಟ್ ಅಲ್ಲೇ ಸತ್ತೋಗ್ಬಿಡ್ತಾರೆ, ಅಂದ್ರೆ ತೀರ್ಕೊಂಡ್ಬಿಡ್ತಾರೆ. ಈಗ ರಾಹಿಲ್ ಏನಾಗುತ್ತೆ ಅಂದ್ರೆ ನೀರ್ನಲ್ಲಿ ಬಿದ್ದಿರ್ತಾರಲ್ವಾ, ಅವ್ರಿಗೆ ಕಾಲಿಗೆ ಪೆಟ್ಟಾಗ್ಬಿಟ್ಟಿರುತ್ತೆ. ಆದ್ರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈಜಕ್ ಪ್ರಯತ್ನ ಪಡ್ತಾರೆ. ಈಜಕ್ ಪ್ರಯತ್ನ ಪಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಕಾಲಿಗೆ ಪೆಟ್ಟಾಗಿರೋದು. ಪೆಟ್ಟಾದ ತಕ್ಷಣ ನಿಮ್ಗೆ ಗೊತ್ತಲ್ಲ, ಯಾವಾಗ್ಲೂ ಈಜ್ಬೇಕಂದ್ರೆ ಕೈ ಕಾಲು ಎರಡೂ ಚೆನ್ನಾಗಿರ್ಬೇಕಲ್ವಾ. ಯಾಕಂದ್ರೆ ನಾವು ಮುಂದೆ ಹೋಗ್ಬೇಕಂದ್ರೆ ಹಿಂದೆ ತಳ್ಬೇಕಲ್ವಾ, ನೀರನ್ನ ತಳ್ಳಿ ಮುಂದೆ ಹೋಗ್ಬೇಕಲ್ವಾ. ಅವಾಗ ಅದು ಸಮುದ್ರದಲ್ಲಿ ಈಜೋದು ತುಂಬಾ ಈಸಿನಾ? ಇಲ್ಲ ತಾನೆ, ಸಮುದ್ರದಲ್ಲಿ ಇದು ತುಂಬಾ ಕಷ್ಟ ಅಲ್ವಾ. ಹಾಗೆ ಈಜ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದಡದ ಹತ್ರ ಬರ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ದಡ ಈ ಕಡೆ ಇದೆಯಾ ದಡ ಆ ಕಡೆ ಇದೆಯಾ ಅಂತ ಏನೂ ಗೊತ್ತೇ ಇಲ್ಲ. ಆದ್ರೂ ಏನೋ ಒಂದು ಗೆಸ್ ವರ್ಕ್ ಮಾಡಿ ಅವರು ಈಜ್ಕೊಂಡು ಬರ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಮಿಂಚು ಸಂಚಾರವಾಗುತ್ತೆ ಅಂತ ಹೇಳ್ತಾ ಇದ್ದೆ, ಹೌದಲ್ವಾ.
ಹೇಗಪ್ಪ ಮಿಂಚು ಸಂಚಾರ ಆಯಿತು ಅಂತ ಹೇಳಿದ್ರೆ ಒಂದು ಫ್ಲ್ಯಾಶ್ ಬಂದಂಗೆ ಆಗುತ್ತೆ. ನಿಮ್ಗೆ ಗೊತ್ತು ಫ್ಲ್ಯಾಶ್ ಹಿಂಗೆ ಒಂಥರ ಹಿಂಗೆ ಬೆಳಕು ಬಂದಂಗೆ ಆಗುತ್ತಲ್ವ, ಹಾಗೆ ಬೆಳಕೆ ಬರುತ್ತೆ. ಆ ಬೆಳಕು ಬಂದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ನಾನೇನು ಮಾಡ್ತಾ ಇದ್ದೀನಿ, ದಡದ ಹತ್ರ ಸಮೀಪಿಸ್ತಾ ಇದ್ದೀನಿ. ಅಂದರೆ ನಾನು ಏನು ಲ್ಯಾಂಡ್ ಇರುತ್ತಲ್ಲ, ಅಂದರೆ ನಮಗೆ ಈಗ ಸಮುದ್ರ ಇದ್ರೆ ಸಮುದ್ರದ ಹತ್ರ ಬೀಚ್ ಅಂತ ಹೇಳ್ತೀವಿ, ಲ್ಯಾಂಡ್ ಅಂತ ಹೇಳ್ತೀವಲ್ವ, ಅಂದರೆ ಆ ಕಡೆ ಸಮೀಪಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೆಂಗೆಂಗೋ ಕಷ್ಟಪಟ್ಟು ಈಜ್ಕೊಂಡು ಅಲ್ಲಿವರೆಗೆ ಬರ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಬರಬೇಕಾದ್ರೆ ಧಾರಾಕಾರವಾಗಿ ಒಂದೇ ಸಮ ಮಳೆ ಸುರಿತಾ ಇರುತ್ತೆ. ಧಾರಾಕಾರವಾಗಿ ಅಂತಂದರೆ ಒಂದೇ ಸಮ, ನೀವು ಹೇಳ್ತೀರಲ್ವ ಮಳೆ ಬರ್ತಾ ಇದೆ ತುಂಬ ಅಂಥೇಳಿ, ಹಾಗೆ ಮಳೆ ಬರಿತಾ ಇರ್ತದೆ. ತನ್ನ ಕಾಲಿಗೆ ಆರೈಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಆಗ್ತಾ ಇಲ್ಲ. ಆದರೆ ಏನು ಮಾಡ್ತಾರೆ ಅವರು, ಅಲ್ಲಿ ದಡಕ್ಕೆ ಬಂದ ತಕ್ಷಣ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಹೆಂಗಾದ್ರೂ ಹೋಗಬೇಕು, ನಿಲ್ಲಕ್ಕೆ ಪ್ರಯತ್ನ ಪಡ್ತಾರೆ. ನಿಲ್ಲಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ನಿಂತ ತಕ್ಷಣ ಬಿದ್ದೋಗ್ಬಿಡ್ತಾರೆ, ನಿಲ್ಲಕ್ಕೆ ಹೋದರೆ ಬಿದ್ದೋಗ್ಬಿಡ್ತಾರೆ. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮಗು ಅಂಬೆಗಾಲೆಲ್ಲ ಇಟ್ಕೊಂಡು ಹಿಂಗೆ ತೆವಳ್ಕೊಂಡು ಬರುತ್ತಲ್ಲ, ಹಂಗೆ ಪಾಪ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ತೆವಳ್ಕೊಂಡು ಬರ್ತಾ ಇರ್ತಾರೆ. ಯಾಕಪ್ಪ ಇಷ್ಟೆಲ್ಲ ಆಯಿತು, ಅಲ್ಲಿ ಯಾಕೆ ಲೈಟ್ ಇರಲಿಲ್ಲ ಅಂತ ನಿಮ್ಮ ಕ್ವಶನ್ ಬರ್ತಾ ಇದೆಯಾ ಮಕ್ಕಳೇ? ಹಾಗಿದ್ರೆ ಆ ಒಂದು ತೀರ ಪ್ರದೇಶದಲ್ಲಿ ಯಾವಾಗಲೂ ಸಮುದ್ರ ಇದ್ದರೆ ಸಮುದ್ರದ ತೀರದಲ್ಲೆಲ್ಲ ಲೈಟ್ ಇರಬೇಕಲ್ವಾ, ಅಲ್ಲಿ ಮನೆಗಳಿದ್ರೆ ಅವುಗಳಿಗೆ ಬೆಳಕಿರ್ಬೇಕಲ್ವಾ, ಯಾಕಿಲ್ಲ? ಕತ್ಲಾದರೂ ಕೂಡ ಅಲ್ಲಿ ಕಾಣಿಸ್ಬೇಕಲ್ವಾ ಅಂತ ನಿಮ್ಮ ಕ್ವಶನ್ ಬರ್ಬೋದು. ಏನಾಗುತ್ತೆ ಗೊತ್ತಾ ಮಕ್ಕಳೇ, ಯುದ್ಧ ಮಾಡಬೇಕಾದ್ರೆ ಒಂದು ಬ್ಲ್ಯಾಕ್ ಔಟ್ ನಿಯಮ ಅಂತ ಇರುತ್ತೆ. ಏನಂದರೆ ನೈಟ್ ಅಂದರೆ ರಾತ್ರಿ ಹೊತ್ತಲ್ಲಿ ಒಂದು ಚೂರು ಯಾರು ಮನೇಲಿ ಬೆಳಕು ದೀಪ ಕೂಡ ಹಚ್ಚಂಗಿಲ್ಲ, ಅಷ್ಟು ಕತ್ಲೆಯಲ್ಲಿ ಇರಬೇಕು ಅಂತ ಹೇಳಿರುತ್ತೆ. ಯಾಕೆ ಅಂತ ಹೇಳಿದರೆ ವಿಮಾನ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದೊಂದು ನಿಯಮ, ಬ್ಲ್ಯಾಕ್ ಔಟ್ ನಿಯಮ ಅಂತ ಹೇಳ್ತಾರೆ. ಯುದ್ಧ ನಡೀತಾ ಇರ್ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಏನಾಗುತ್ತೆ, ಯುದ್ಧ ಮಾಡ್ಬೇಕಾದ್ರೆ ಬ್ಲ್ಯಾಕ್ ಔಟ್ ನಿಯಮ ಅಂದರೆ ಆ ಗಡಿ ಪ್ರದೇಶದಲ್ಲಿರುವಂಥ ಜನರಿಗೆ ಏನಾಗಿರ್ತಾರೆ ಅಂತ ಹೇಳಿದರೆ ನೈಟಲ್ಲಿ ಅವರು ಲೈಟನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ವಿಮಾನ ದಾಳಿಯಿಂದ ಅವರಿಗೆ ಬಚಾವ್ ಮಾಡೋದಕ್ಕೆ, ರಕ್ಷಿಸಿಕೊಳ್ಳೋದಕ್ಕೆ ಇದು ಒಂದು ಏನಂದರೆ ನಿಯಮ ಅಂತ ಇರುತ್ತೆ. ಹಾಗಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಕತ್ಲಿರೋದ್ರಿಂದ ಅವ್ರಿಗೆ ಮತ್ತೆ ಒಂದು ಮಿಂಚು ಬರುತ್ತಲ್ಲ, ಆವಾಗ ಮಿಂಚುಗಳು ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ಕಡೆ ಹೋಗಬೇಕು ಅಂತ ಸ್ವಲ್ಪ ಅಂದಾಜು ಬರುತ್ತೆ. ಆವಾಗ ಅವರು ಏನು ಮಾಡ್ತಾರೆ, ತೆವಳ್ಕೊಂಡು ಒಂದು ಮನೆಯ ಮುಂದೆ ಹೋಗ್ತಾರೆ. ಮನೆ ಹತ್ರ ಹಿಂಗೆ ಹೋಗ್ತಾ ಇರ್ತಾರೆ. ಆ ಮನೆ ಹತ್ರ ಹೋದ ತಕ್ಷಣ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಅವಾಗ ಅಮ್ಮ ಬಾಗಿಲು ತೆಗಿರಿ ಅಂತ ಹೇಳಿ ಕೇಳ್ತಾರೆ. ಯಾರೋ ಇರ್ತಾರ ಒಳಗಡೆ ಅಂತ ಅಂದ್ಕೊಂಡು ಬಾಗಿಲು ತೆರೀರಿ ಅಂತ ಹೇಳ್ತಾರೆ. ಅವಾಗ ವಯಸ್ಸಾದ ಮುದುಕಿ ಒಬ್ಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಬಾಗಿಲು ತೆಗೆದು ತನ್ನ ಕಾಲಿದ್ದ ದೀಪವನ್ನು ಆತನ ಮುಖದ ಬಳಿಗೆ ತಂದು ಇಲ್ಲಿ ಇಡ್ತಾರೆ. ಹಿಂಗೆ ಅವರು ಯಾರು ಬಂದಿದ್ದಾರೆ ಅಂತ ಗೊತ್ತಾಗಬೇಕಲ್ವ. ಯಾಕಂದರೆ ಏನು ಮ್ಯಾಮ್ ದೀಪ ಹಚ್ಚಬೇಡ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಒಳಗಡೆ ಹಚ್ಕೊಂಡಿರ್ತಾರೆ, ಆದರೆ ಪೂರ್ತಿ ಲೈಟೆಲ್ಲ ಹಾಕಿರಲ್ಲ ಅಷ್ಟೇ. ಅವಾಗ ಬಂದುಬಿಟ್ಟು ಯಾರು ಬಂದಿದ್ದಾರೆ ಅಂತ ನೋಡೋಕ್ಕೆ ಅವ್ರ ಮುಖಕ್ಕೆ ಇಡ್ಬಿಟ್ಟು ನೋಡ್ತಾರೆ. ಅವಾಗ ಯಾರಪ್ಪ ನೀನು, ನಮ್ಮ ಕಡೆಯವನ ಅಥವಾ ನೀನು ಅವ್ರ ಕಡೆಯವನ ಅಂತ ಕೇಳಿದ್ದಾರೆ. ಕ್ವಶನ್ ಬಂದೇ ಬರುತ್ತಲ್ವ ಸಹಜವಾಗಿ. ಆ ಅಜ್ಜಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ತೆಗೆದ್ಬಿಟ್ಟು ನೀ ನಮ್ಮ ಕಡೆಯವನ ಮತ್ತು ಅವ್ರ ಕಡೆಯವನ ಅಂತ ಹೇಳಿ ಕ್ವಶನನ್ನು ಕೇಳ್ತಾರೆ. ಅವಾಗ ಅವನೇನಂತ ಹೇಳ್ತಾನೆ ಅಂತ ಹೇಳಿದರೆ ರಾಹಿಲ್, ನಾನು ಏನಂದರೆ ಸಂಕಷ್ಟಕ್ಕೀಡಾದವನ ಕಡೆಯವನು, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಅಂತ ಹೇಳ್ತಾನೆ. ಅಂದರೆ ಯುದ್ಧ ಮಾಡುವಂಥ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ ಈ ಮಾತನ್ನು? ರಾಹಿಲ್ ಹೇಳ್ತಾನೆ. ಹೇಳಿಬಿಟ್ಟು ಅಷ್ಟು ನಿಂತಿರ್ತಾನೆ. ಅಷ್ಟರಲ್ಲಿ ಅವ್ರ ಮನೆಯಲ್ಲಿ ಒಬ್ಬ ಮಹಿಳೆ ತುಂಬ ನೋವಿನಿಂದ ಚೀರಾಡ್ತಾ ಇರ್ತಾಳೆ. ನೋವಿನಿಂದ ತುಂಬ ಚೀರಾಡ್ತಾ ಇರ್ತಾಳೆ. ಆಗ ನೋವು ಕೇಳಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಇವಳು, ಯಾಕೆ ಚೀರಾಡ್ತಾ ಇದ್ದಾಳೆ ಅಂತ ಹೇಳಿ ಮುದುಕಿ ಕೇಳಿದಾಗ ಆವಾಗ ಅವರು ಹೇಳ್ತಾರೆ. ಮುದುಕಿ ಅಂತ ಹೇಳಿದ್ರೆ ವಯಸ್ಸಾದ ಹೆಂಗಸು ಅಂತ ಅಂದ್ಕೊಳ್ಳಿ. ಇಲ್ಲಿ ನಾನು ಮುದುಕಿ ಅನ್ನೋದನ್ನ ಯಾಕೆ ಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಗದ್ಯ ಭಾಗದಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಮುದುಕಿ ಅಂತಾನೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗದ್ಯದಲ್ಲಿ ಇರೋ ಥರನೇ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಏನು ಮ್ಯಾಮ್ ವಯಸ್ಸಾದವ್ರಿಗೆ ಮುದುಕಿ ಅಂತ ಇದ್ದೀರಾ, ನೀವು ಅಜ್ಜಿ ಅನ್ಬೋದಲ್ಲ ಅಥವಾ ಏನಾದರೂ ಅವರಿಗೆ ವಯಸ್ಸಾದವರು ಅಂತ ಹೇಳ್ಬೋದಲ್ಲ ಅಂತ ನಿಮ್ಮ ಕ್ವಶನ್ ಬರ್ಬೋದಲ್ವ ಮಕ್ಕಳೇ. ಅದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ಗದ್ಯ ಭಾಗದಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಮುದುಕಿ ಅಂತಾನೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಯಾವ್ಯಾವ ವರ್ಡನ್ನು ಈ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಅದೇ ವರ್ಡ್ಗಳನ್ನು, ಅದೇ ಪದಗಳನ್ನು, ಅದೇ ಶಬ್ದಗಳನ್ನು ನಾನು ಚಾಚು ತಪ್ಪದೆ ಬಳಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ಕ್ವಶನಿಗೆ ಆನ್ಸರ್ ಬರಿಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿ. ಸರಿನಾ ಮಕ್ಕಳೇ? ಇಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಅಜ್ಜಿ ಅಂದರೆ ಆ ಮುದುಕಿ ಇರ್ತಾಳಲ್ವ, ಆಕೆ ಹೇಳ್ತಾಳೆ ನಮ್ಮನ್ನ
ಸೊಸೆ ನೋವಿನಿಂದ, ನೋವು, ಹೆರಿಗೆ ನೋವು. ಹೆರಿಗೆ ನೋವು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಪ್ರಸವ ಆಗ್ತಾ ಇರುತ್ತಲ್ವ, ಆ ನೋವು ಬರುತ್ತಲ್ವ, ಆ ನೋವಿನಿಂದ ಅವಳು ಪಾಪ ತುಂಬ ನರಳ್ತಾ ಇರ್ತಾಳೆ. ಏನು ಮಾಡಬೇಕು, ನರಳಿದ್ರು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಂಗಿಲ್ಲ, ಯಾಕಂದರೆ ಬ್ಲ್ಯಾಕ್ಔಟ್ ನಿಯಮ, ಎಲ್ಲೂ ಕರ್ಕೊಂಡು ಹೋಗೋಂಗಿಲ್ಲ, ಹೊರಗಡೆ ಆಚೆ ಹೋಗೋಂಗಿಲ್ಲ, ಇದೆಲ್ಲ ಆಗಿರುತ್ತೆ. ತುಂಬ ಅಳ್ತಾ ಇರ್ತಾಳೆ, ತುಂಬ ನೋವಿನಿಂದ ಇದು ಮಾಡ್ತಾ ಇರ್ತಾಳೆ. ಆವಾಗ ಈ ಅಜ್ಜಿ ಬಂದು ಇಲ್ಲ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಅವಾಗ ಏನಾಗುತ್ತೆ ಅಂದರೆ ಯಾವ ಸೂಲಗಿತ್ತಿಯೂ ಬರಲ್ಲ ಅಂತ ಹೇಳ್ತಾರೆ. ಸೂಲಗಿತ್ತಿ ಅನ್ನೋ ವರ್ಡ್ ಬರುತ್ತೆ ನೋಡಿ ಮಕ್ಕಳೇ. ಸೂಲಗಿತ್ತಿ ಅಂತ ಹೇಳಿದ್ರೆ ಮಿಗ್ನಾಸ್ ಅಂತ ಹೇಳ್ತಾರೆ. ಈಗ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಡಾಕ್ಟರ್ ಜೊತೆಗೆ ನರ್ಸ್ ಇರ್ತಿದ್ರು. ಎಲ್ಲ ಕಡೆ ನರ್ಸ್ ಇರಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಒಂದೊಂದು ಊರಿನಲ್ಲಿ ಒಬ್ರು ಸ್ವಲ್ಪ ಓಲ್ಡ್ ಅಂದರೆ ಈ ಏಜ್ ಆದವ್ರು ಇರ್ತಾರಲ್ವ, ಅವರು ಇರ್ತಿದ್ರು. ಅವ್ರು ಚೆನ್ನಾಗಿ ಹೆರಿಗೆ ಮಾಡಿಸಿ ಅವ್ರಿಗೆ ಏನಾಗ್ತಿತ್ತು ಅಂದರೆ ಎಕ್ಸ್ಪೀರಿಯನ್ಸ್ ಇರ್ತಿತ್ತು, ಅವ್ರಿಗೆ ತುಂಬ ಅನುಭವ ಇರ್ತಿತ್ತು. ಅವರು ಎಲ್ಲಾನು ನೋಡ್ಕೋತಿದ್ರು. ಇವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಮನೆಯಲ್ಲೇ ಬಂದು ತುಂಬ ಹೊತ್ತು ಅವ್ರಿಗೆ ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಿದ್ರು. ಅಂದರೆ ಚಿಕಿತ್ಸೆ ಕೊಡೋದು ಅಂತ ಹೇಳ್ತೀವಲ್ವ ನಾವು ಕನ್ನಡದಲ್ಲಿ, ಚಿಕಿತ್ಸೆನ ಕೊಡ್ತಿದ್ರು. ಆದರೆ ಇಲ್ಲಿ ಏನು ಮಾಡೋದು, ಈ ಯುದ್ಧದ ಸಮಯ ಇರೋದ್ರಿಂದ ಏನಾಗಿದೆ ಅಂದರೆ ಸೂಲಗಿತ್ತಿಯನ್ನು ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ, ಡಾಕ್ಟ್ರನ್ನೂ ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಒಂದು ನಿರಾಸೆನ ವ್ಯಕ್ತಪಡಿಸ್ತಾಳೆ ಅಜ್ಜಿ. ಮುದುಕಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ತುಂಬ ಬೇಜಾರಿಂದ ಯಾರನ್ನೂ ಕರ್ಕೊಂಬರೋಕ್ಕಾಗ್ತಾ ಇಲ್ಲ, ತುಂಬ ನೋವಿನಿಂದ ನನ್ನ ಸೊಸೆ ನರಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆದರೆ ಇಲ್ಲೇನಾಗುತ್ತೆ ಹೇಳಿ, ಇವರು ರಾಹಿಲ್ ಡಾಕ್ಟರ್ ಆಗಿರೋದ್ರಿಂದ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ನೋಡಿ ಯುದ್ಧ ಆಗ್ತಾ ಇದ್ರು ಕೂಡ, ಇವರು ಬೇರೆದವ್ರ ಕಡೆ ಇದ್ರೂ ಕೂಡ ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಲ್ಲ, ಆ ಮೌಲ್ಯವನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಇಲ್ಲಿ ರಾಹಿಲನು ಹೆರಿಗೆ ನೋವಿನಿಂದ ನರಳ್ತಾ ಇರುವಂತಹ ಮಹಿಳೆಯನ್ನ ಪರೀಕ್ಷೆ ಮಾಡ್ತಾರೆ. ಏನು ಮಾಡ್ತಾರೆ, ಆ ಹೆರಿಗೆ ನೋವಿನಿಂದ ನರಳ್ತಾ ಇರ್ತಾರಲ್ವ, ಅವರು ಮುದುಕಿಯ ಸೊಸೆ ಅವರನ್ನ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ನೋಡಿ ಮುದುಕಿಯ ಸೊಸೆ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಸುಲಭವಾಗಿ ಹೆರಿಗೆ ಆಗೋದು ತುಂಬ ಕಷ್ಟ ಇದೆ, ಅಂದರೆ ಸಾಧ್ಯ ಇಲ್ಲ ಮಗು ಮತ್ತು ತಾಯಿನ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದರೆ ಹಾಸ್ಪಿಟಲ್ಗೆ ಕೂಡಲೇ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ರಾಹಿಲ್ ಹೇಳ್ತಾರೆ. ಆದರೆ ಏನು ಮಾಡಬೇಕು, ಹಾಸ್ಪಿಟ್ಲಿಗೆ ಹೋಗೋ ಅವಕಾಶ ಇಲ್ಲ. ಅವರಿಬ್ಬರನ್ನು ಬದುಕಿಸ್ಬೇಕು ಅಂತ ಹೇಳಿದರೆ ನಾವು ಹೇಗಾದರೂ ಮಾಡಿ ಹಾಸ್ಪಿಟಲ್ಗೆ ಅಂತ ಹೇಳಿದ್ರೆ ದವಾಖಾನೆ ಅಥವಾ ಆಸ್ಪತ್ರೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಆ ಥರ ಸೌಲಭ್ಯ ಅಂದರೆ ಸೌಕರ್ಯ ಇರಲ್ಲ ಅಂತ ಹೇಳಿದಾಗ ಅವಾಗ ಹೆಂಗೋ ಕಷ್ಟಪಟ್ಟು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಹೆರಿಗೆ ಮಾಡಿಸೋದಕ್ಕೆ ಅವರು ಏನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಹಾಗೋ ಹೀಗೋ ಮಾಡಿ ಅವರಿಗೆ ಪಾಪ ಹೆರಿಗೆ ಆಗುತ್ತೆ. ಆದರೆ ಹೆರಿಗೆ ಆದ ತಕ್ಷಣ ಏನಾಗುತ್ತೆ, ಆ ಮಗು ನಿರ್ಜೀವವಾಗಿರುತ್ತೆ, ಅಂದರೆ ಸತ್ತೋಗ್ಬಿಟ್ಟಿರುತ್ತೆ, ಅಲ್ಲೇ ಅದ್ರ ಪ್ರಾಣ ಹೋಗ್ಬಿಟ್ಟಿರುತ್ತೆ. ಅವಾಗ ಪಾಪ ಸತ್ತೋದಂಥ ಮಗುವನ್ನು ನೋಡಿ ಅವರು ತುಂಬ ಇಬ್ಬರು ಅಳಕ್ಕೆ ಶುರು ಮಾಡ್ತಾರೆ, ಗೋಳಾಡಕ್ಕೆ ಶುರು ಮಾಡ್ತಾರೆ, ಬೇಜಾರು ಮಾಡ್ಕೊಳ್ತಾರೆ ನೋಡಪ್ಪ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಎಷ್ಟೋ ವರ್ಷದಿಂದ ನಮ್ಮ ಸೊಸೆಗೆ ಮಕ್ಕಳೇ ಆಗಿರಲಿಲ್ಲ, ಈಗ ಮಗುವಿನ ಭಾಗ್ಯ ಸಿಕ್ತು, ಆದರೆ ಅದು ಹೀಗಾಯಿತು. ಮತ್ತು ನನ್ನ ಮಗ ಈ ಮಗುವಿನ ಅಳುವನ್ನು ಕೇಳಬೇಕು ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ದ ಅಂತ ಹೇಳ್ತಾರೆ. ಆಮೇಲೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮಗುವನ್ನು ಒಂದು ಬಟ್ಟೆಲಿ, ಅಜ್ಜಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಯಾವಾಗಲೂ ನಮ್ಮ ಒಂದು ಇದರಲ್ಲಿ ಹೆರಿಗೆ ಏನಾದರೂ ಆದರೆ ನಾವೇನು ಮಾಡ್ತೀವಿ, ಸ್ನಾನ ಮಾಡಿಸ್ತೀವಲ್ವ, ಹಾಗೆಯೇ ಅವರು ಅಜ್ಜಿ ತಮ್ಮ ಸೊಸೆಗೂ ಸ್ನಾನ ಮಾಡಿಸಿ ಮತ್ತು ಮೊಮ್ಮಗೂ ಸ್ನಾನ ಮಾಡಿಸಿ ಆ ಮಗು ಸತ್ತೋಗಿರೋ ಮಗುನ ಬಟ್ಟೆಯಲ್ಲಿ ಸುತ್ತಿ ಒಂದು ಕಡೆ ಇಡ್ತಾರೆ. ಅವ್ರಿಗೆ ರಾಹಿಲಿಗೆ ತುಂಬ ಸುಸ್ತಾಗಿರುತ್ತಲ್ವ, ಅವಾಗ ಅವ್ರಿಗೆ ಹೇಳ್ತಾರೆ ನೀವು ಬಟ್ಟೆ ಎಲ್ಲ ಪಾಪ ಈಜಿ ಬಂದು ಎಲ್ಲ ಫುಲ್ ಇದಾಗಿರುತ್ತಲ್ವ, ಅವ್ರಿಗೆ ಒದ್ದೆ ಆಗಿರುತ್ತಲ್ವ, ಅದಕ್ಕೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವರ ಮಗನ ಬಟ್ಟೆಯನ್ನು ಕೊಡ್ತಾರೆ. ಆಮೇಲೆ ಅವ್ರ ಕಾಲು ಏನಾಗಿರುತ್ತೆ ಅಂತ ಹೇಳಿ ಮೂಳೆ ಮುರಿದಿರೋದು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಂದರೆ ಕಟ್ಕೊಳ್ಳೋಕ್ಕೆ, ಅದಕ್ಕೆ ಶುಶ್ರೂಷೆ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಫಸ್ಟ್ ಏಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ ಆಮೇಲೆ ಏನು ಮಾಡ್ತಾರೆ ಅಂದರೆ ಅವರಿಗೆ ಮಲ್ಗೋಕ್ಕೆ ಒಂದು ಜಾಗವನ್ನು ಕೊಡ್ತಾರೆ ಮಕ್ಕಳೇ. ಹಾಗಿದ್ರೆ ಅವರು ಮಲ್ಕೊಂಡಾಗ ಏನಾಗುತ್ತೆ ಅಂತಂದರೆ ಆ ಸಮಯಕ್ಕೆ ಅಂದರೆ ಮಲಗಬೇಕು ಅಂತ ಹೋಗ್ತಾ ಇರ್ತಾರೆ. ಆವಾಗ ಶತ್ರು ಅಂದರೆ ಆ ಒಂದು ಪ್ಲೇಸ್ ಯಾರಿಗೆ ಸೇರಿರ್ತಲ್ಲ ಅವರು ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಸೈನಿಕರು ಬರ್ತಾರೆ. ಬಂದ್ಬಿಟ್ಟು ಈ ಶತ್ರು ಸೈನಿಕರು ಯಾರಾದರೂ ಇಲ್ಲಿ ಬಂದಿದ್ದಾರಾ ಅಂತ ಹೇಳಿ ವಿಚಾರಿಸೋಕ್ಕೆ ಗಸ್ತ್ ಹೊಡಿಯೋದು ಅಂತ ಹೇಳ್ತಿರಲ್ಲ, ಯಾವಾಗಲೂ ಸೈನಿಕರು ಬರ್ತಾ ಹೋಗ್ತಾ ಇರ್ತಾರಲ್ವ, ಹಾಗೆ ಅವ್ರಿಗೇನೋ ಯಾರ್ದೋ ಇವ್ರ ಮನೇಲಿ ಏನೋ ಸ್ವಲ್ಪ ಹಲ್ಚಲ್ ಆದಂಗೆ, ಇವ್ರ ಮನೇಲಿ ಸ್ವಲ್ಪ ಏನೋ ಸ್ವಲ್ಪ ಸೌಂಡ್ ಆದಂಗೆ, ಏನೋ ಸ್ವಲ್ಪ ಇದಾದಂಗೆ ಕೇಳಿಸಿರುತ್ತೆ. ಅದಕ್ಕೆ ಬಂದ್ರಾ ಅಂತ ಹೇಳಿ ಕೇಳೋದಕ್ಕೋಸ್ಕರ
ಬಂದ್ಬಿಟ್ಟು ಬಾಗ್ಲನ್ನ ತಟ್ತಾರೆ ಜೋರಾಗಿ. ಬಾಗಿಲನ್ನು ತಟ್ಟಿದಾಗ ಅವಾಗ ಇವರು ಅಜ್ಜಿ ಏನ್ ಮಾಡ್ತಾರೆ, ಮುದುಕಿ ಹೇಳ್ತಾರೆ ಯಾರು ಯಾರು ಅಂತ ಹೇಳಿದಾಗ ಸೈನಿಕರು ಅಂತ ಹೇಳ್ತಾರೆ. ಸೈನಿಕರು ಅಂತ ಹೇಳಿದ ತಕ್ಷಣ ಅಜ್ಜಿಗೆ ಸ್ವಲ್ಪ ಗಾಬರಿ ಆಗುತ್ತೆ, ಯಾಕಂದ್ರೆ ಇವ್ರು ಇದಾರಲ್ಲ ಅಂತ ಹೇಳಿ. ರಾಹಿಲ್ ಅವರಿಗೆ ಕೈ ಮುಗಿತಾನೆ, ನನ್ನನ್ನ ಅವ್ರ ಕಡೆ ಕೊಡಬೇಡಿ ಅಂತ ಹೇಳಿ. ಅವಾಗ ಅವ್ರ ಅಜ್ಜಿ ಏನ್ ಮಾಡ್ತಾರೆ ಅಂದ್ರೆ ಅವರ ಸೊಸೆಯ ರೂಮ್ ಕಡೆ ತೋರಿಸ್ತಾರೆ. ಅಲ್ಲಿ ಮಂಚ ಇರುತ್ತಲ್ವಾ, ಮಂಚದ ಕೆಳಗಡೆ ಅಂದ್ರೆ ಮಕ್ಕಳೇ ಮಂಚ ಇರುತ್ತಲ್ವಾ, ಮಂಚದ ಕೆಳಗಡೆ ನೀವು ಅಲ್ಲಿ ಔಚ್ಕೊಳ್ಳಿ, ಅಲ್ಲಿ ಇಟ್ಕೊಳ್ಳಿ, ಔಚ್ಕೊಳ್ಳೋದು ಅಂತ ಹೇಳಿದ್ರೆ ಅಲ್ಲಿ ಬಚ್ಚಿಟ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಔತ್ಕೊಳ್ಳೋದು ಅಂತ, ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಆ ಸತ್ತೋಗಿರೋ ಮಗು ಇರುತ್ತಲ್ಲ, ಆ ಮಗುನ ಡೋರ್ ಹತ್ರ, ಅವರ ಸೊಸೆಯ ಕೋಣೆ ಇರುತ್ತಲ್ವಾ, ಆ ಕೋಣೆಯ ಬಾಗಿಲಿನ ಹತ್ರ ಅದನ್ನ ಮಲಗಿಸ್ತಾರೆ. ಅವಾಗ ಅವರು ಸೈನಿಕರು ಎಂಟರ್ ಆಗ್ತಾರೆ. ಎಂಟರ್ ಆಗಿ ಯಾರಾದ್ರೂ ಇಲ್ಲಿ ಶತ್ರು ಸೈನಿಕರು ಬಂದಿದಾರಾ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಕೇಳ್ತಾರೆ. ಅವಾಗ ಅಜ್ಜಿ ಪಾಪ ಬೇಜಾರಿನಿಂದ ಇಲ್ಲ ಯಾರೂ ಬಂದಿಲ್ಲ, ನೋಡಿ ನನ್ನ ಮೊಮ್ಮಗು ಸತ್ತೋಗ್ಬಿಟ್ಟಿದೆ ಅಂತ ಹೇಳಿ ಅದನ್ನ ತೋರಿಸ್ತಾಳೆ. ಅವಾಗ ಪಾಪ ಅವರಿಗೆ ಒಳಗಡೆ ಎಲ್ಲ ಹೋಗಿ ನೋಡಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಅವ್ರೇನ್ ಮಾಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಅವಾಗ ಇವರಿಗೆ ಏನ್ ಅನ್ಸುತ್ತೆ ಅಂದ್ರೆ ರಾಹಿಲನಿಗೆ ಇವರು ನನ್ನನ್ನ ಉಳಿಸಿದ್ರು ಅಂತ ಅನ್ಸುತ್ತೆ. ಅವತ್ತು ಮಲಗ್ತಾರೆ. ಆಮೇಲೆ ಅವರು ಅವರ ವಿಷಯವನ್ನ ಕೇಳ್ತಾರೆ ಅಜ್ಜಿಗೆ, ಏನಾಯ್ತು ಏನು ಎತ್ತ ಅಂತ ಹೇಳಿ. ಇಬ್ಬರಲ್ಲೂ ಏನಾಗುತ್ತೆ, ಬಾಂಧವ್ಯ. ಈಗ ಯಾರ್ದಾರು ಮನೇಲಿ ನಾವ್ ಇದ್ದಾಗ ನಮ್ಗೆ ಬಾಂಧವ್ಯ ಬೆಳೀತದಲ್ವಾ, ಒಬ್ರಿಗೊಬ್ರು ನಾವ್ ಏನ್ ಮಾಡ್ತೀವಿ, ಹಂಚ್ಕೋತೀವಲ್ವಾ. ಸಾರಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಹಂಚ್ಕೊಳ್ತೀವಿ ನಮ್ಮ ವಿಷಯಗಳನ್ನ, ನಮ್ಗೇನು, ನಮ್ದು ಹಿಂಗಿದೆ, ನಿಮ್ದು ಹೆಂಗೆ, ನೀವೇನ್ ಮಾಡಿದ್ರಿ, ಹೀಗೆಲ್ಲ ಒಬ್ರಿಗೊಬ್ರು ವಿಷಯವನ್ನ ಕೇಳ್ತೀವಲ್ಲ. ಹಾಗೆ ಇಲ್ಲಿ ರಾಹಿಲನಿಗೂ ಮತ್ತು ಮುದುಕಿಗೂ ಏನಾಗುತ್ತೆ ಅಂದ್ರೆ ಸಂಭಾಷಣೆ ನಡೆಯುತ್ತೆ. ಅವಾಗ ಮುದುಕಿ ಹೇಳ್ತಾಳೆ, ನಾನು ಬಂದು ಇಷ್ಟು 50 ವರ್ಷ ಆಗ್ಬಿಡ್ತು, ನಾನು ಬಂದಾಗ ಇಲ್ಲೆಲ್ಲ ನಮ್ಮ ಹತ್ರ ಸಮೃದ್ಧವಾಗಿತ್ತು, ಮತ್ತೆ ನನ್ನ ಮಗ ತುಂಬಾ ಚಿಕ್ಕ ಹುಡುಗ ಇದ್ದ, ಆವಾಗಲೇ ಏನ್ ಮಾಡಿದ್ರು ಅಂದ್ರೆ ಇವ್ರಪ್ಪ ಏನ್ ಮಾಡಿದ್ರು ಅಂದ್ರೆ ಯುದ್ಧಕ್ಕೆ ಅಂತ ಹೋದವರು ವಾಪಸ್ ಬರಲೇ ಇಲ್ಲ. ಈಗ ನನ್ನ ಮಗನೂ ಕೂಡ ಯುದ್ಧಕ್ಕೆ ಹೋಗಿದ್ದಾನೆ, ಅವನು ವಾಪಸ್ ಬರ್ತಾನೋ ಇಲ್ಲೋ ಅಂತ ಹೇಳಿ ಹೇಳ್ತಾರೆ. ಅವಾಗ ತುಂಬಾ ಬೇಜಾರಿನಿಂದ ನೋವಿನಿಂದ ಹೇಳ್ತಾಳೆ ಅಜ್ಜಿ. ಆಮೇಲೆ ರಾಹಿಲ್ ಏನ್ ಮಾಡ್ತಾನೆ, ತನಗೆ ಅವನಿಗೇನಾದ್ರೂ ಹಿಂಗೆ ನೋವಾಗಿರುತ್ತಲ್ವಾ, ಅದನ್ನೆಲ್ಲ ಸ್ವಲ್ಪ ಅವ್ನು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಬೇಕಾಗುತ್ತೆ. ಆಮೇಲೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಗಾಯಗೊಂಡಿರ್ತಾನಲ್ವಾ, ಆ ಗಾಯ ಎಲ್ಲ ಸ್ವಲ್ಪ ಮಾಯ್ಬೇಕಲ್ವಾ ಅವನಿಗೆ, ಅಂದ್ರೆ ಸ್ವಲ್ಪ ಅವನು ಎಷ್ಟೊಂದು ಈಚ್ಕೊಂಡು ಬಂದಿರ್ತಾನೆ, ಆ ಈಚ್ಕೊಂಡು ಬಂದಿರೋದನ್ನು ಕೂಡ ಏನ್ ಮಾಡ್ಬೇಕು, ಅವನಿಗೆ ಒಂಥರ ರಿಲ್ಯಾಕ್ಸ್ ಆಗ್ಬೇಕು, ಬಾಡಿಗೆ ಮತ್ತೆ ಶಕ್ತಿ ಬರ್ಬೇಕಲ್ವಾ, ಅಲ್ಲಿವರೆಗೂ ಇರ್ತಾನೆ. ಇದಿಷ್ಟು ಏನಾಗುತ್ತೆ ಅಂದ್ರೆ ಈ ಗದ್ಯ ಭಾಗದಲ್ಲಿ ಇದೆ ಮಕ್ಕಳೇ. ಏನು ಮತ್ತೇನಿದೆಪ್ಪ ಈ ಗದ್ಯ ಭಾಗದಲ್ಲಿ ಅಂತ ಹೇಳಿ ನೀವು ಕ್ವಶನ್ ಕೇಳಿದ್ರೆ, ಇಲ್ಲಿ ಯಾವಾಗ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಮಕ್ಕಳೇ, ಎಷ್ಟೊಂದು ಈ ಗಡಿ ಭಾಗದಲ್ಲಿ ಇದ್ದಂತ ಜನರಿಗೆ ಯುದ್ಧ ಆದಾಗ ಏನೇನು ನೋವು ನಷ್ಟ ಸಂಕಷ್ಟಗಳೆಲ್ಲ ಆಗುತ್ತೆ ಅನ್ನೋದು ಈ ಗದ್ಯ ಭಾಗದಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ. ನೋಡಿ, ಶತ್ರು ಒಂದು ಪಡೆಯ ರಾಹಿಲ್ ಇದ್ರೂ ಕೂಡ ಅವರ ಸೊಸೆಯ ಹೆರಿಗೆಯನ್ನ ಮಾಡಿಸೋದಕ್ಕೆ ಮುಂದೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕರ್ತವ್ಯ ನೋಡಿ, ಡಾಕ್ಟರ್ ಕರ್ತವ್ಯ ಏನು, ಶತ್ರುಗಳನ್ನು ನೋಡಬಾರ್ದು, ಅವರ ಕರ್ತವ್ಯ ಏನು, ಜೀವವನ್ನ ಉಳಿಸೋದು. ಆ ಒಂದು ಕರ್ತವ್ಯಕ್ಕೆ ಅವ್ರು ಮುಂದಾದ್ರು. ಈ ಅಜ್ಜಿ ಅವ್ರ ಜೀವ ಉಳಿಸಿದ್ರು ಅಂತಂದ್ರೆ ಪಾಪ ಮಗು ಜೀವ ಉಳಿಲಿಲ್ಲ, ಆದ್ರೆ ಸೊಸೆ ಹೆರಿಗೆ ಮಾಡಿಸಿದ್ರು ಅನ್ನೋದಕ್ಕೆ ಅವರು ಏನ್ ಮಾಡಿದ್ರು, ಸೈನಿಕರಿಂದ ಬಚಾವ್ ಮಾಡಿದ್ರು ಅಂತ ಹೇಳಿ ಹೇಳ್ಬೋದು. ಹಾಗಿದ್ರೆ ಮಕ್ಕಳೇ, ಈ ಒಂದು ಗದ್ಯ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ರಾಹಿಲನ ಬಗ್ಗೆ ಗೊತ್ತಿದೆ, ಮುದುಕಿಯ ಬಗ್ಗೆ ಗೊತ್ತಾಯ್ತು, ಸೊಸೆಯ ಬಗ್ಗೆ ಗೊತ್ತಾಯ್ತು, ಅವ್ರ ಮಗನ ಬಗ್ಗೆ ಗೊತ್ತಾಯ್ತು. ಇಷ್ಟೆಲ್ಲ ವಿಷಯಗಳು ನಮ್ಗೆ ಈ ಒಂದು ಗದ್ಯ ಭಾಗದಲ್ಲಿ ಗೊತ್ತಾಯ್ತು. ಈಗ ಅಜ್ಜಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯುದ್ಧದ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಯುದ್ಧ ಅನ್ನೋದು ಇತಿಹಾಸದ ಉದ್ದಕ್ಕೂ ಇರುವಂತದ್ದೇ. ಅಂದ್ರೆ ಇದೇನು ಇವತ್ತೇ ಶುರುವಾಗಿದ್ದಲ್ಲ, ಹಳೆಯದಿಂದನೂ ಯುದ್ಧ ಇದೆ ಅಂತ ಹೇಳ್ತಾರೆ. ಇದು ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿ, ಇದೆಲ್ಲದಕ್ಕೂ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಯುದ್ಧ ಇದೆ ಅಂತ ಅನ್ಕೊಂಡಿದೀವಿ ಅಲ್ವಾ, ಹೌದಲ್ವಾ ಮಕ್ಕಳೇ? ಹಾಗೆ ಯುದ್ಧದ ಭೀಕರತೆ ಅಂದ್ರೆ ಅದ್ರ ಒಂದು ಮಾರ್ಮಿಕ ಇದು, ಅದು ಎಷ್ಟು ಕೆಟ್ಟದಾಗಿದೆ ಅಂತ ಅನ್ನೋದನ್ನ ಇಲ್ಲಿ ಹೇಳಲಾಗುತ್ತೆ. ನೋಡಿ, ಯುದ್ಧ ಇಲ್ಲದೆ ಇದ್ರೆ ಆ ಅಜ್ಜಿಯ ಮೊಮ್ಮಗು ಏನಾಗ್ತಿತ್ತು, ಉಳಿತಿತ್ತು, ಅವ್ರ ಆಸ್ಪತ್ರೆಗೆ ಹೋಗಿ ಅಲ್ವಾ. ಅದೆಲ್ಲಾನು ಈ ಒಂದು ಭಾಗದಲ್ಲಿ ಹೇಳಲಾಗಿದೆ ಮಕ್ಕಳೇ. ಹಾಗಿದ್ರೆ ಈ ಯುದ್ಧವನ್ನ ಹೇಳ್ಬೇಕಾದ್ರೆ ಇಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಕೂಡ ಏನ್ ಮಾಡಿದ್ದಾರೆ ನಮ್ಮ ಕೃತಿಕಾರರು ಸರ್ ಅಬೂಬಕರ್ ಅವರು ಹೇಳಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಯುದ್ಧದಲ್ಲಿ ನೊಂದವರು ಧರ್ಮ ಭಿನ್ನತೆ ಮತ್ತೆ ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಅಲ್ಲಿ ಇನ್ವಾಲ್ವ್ ಆದವರು ಅಂತ ಹೇಳೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಪರಸ್ಪರರು ಸ್ಪಂದಿಸುವಂಥದ್ದು, ಸಂಕಷ್ಟಕ್ಕೆ ಪರಿಹಾರಕ್ಕೆ ರಕ್ಷಣೆಗೆ ತೊಡಗುವ
ರಕ್ಷಣೆಗೆ ಅಂದ್ರೆ ಒಬ್ಬರನ್ನೊಬ್ರು ಏನ್ ಮಾಡ್ಬೇಕು, ಪ್ರೊಟೆಕ್ಟ್ ಮಾಡೋದಕ್ಕೆ ಅದಕ್ಕೆ ಅವರು ತೊಡಗ್ತಾರೆ ಅಂತ ಹೇಳುವಂತ ಮಾನವೀಯ ಮೌಲ್ಯಗಳು, ನಡುವಳಿಕೆಗಳು ಈ ಒಂದು ಯುದ್ಧ ಗದ್ಯದಲ್ಲಿ ಮನೋಜ್ಞವಾಗಿ ಮೂಡ್ ಬಂದಿದೆ ಮಕ್ಕಳೇ. ಅದನ್ನು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈಗ ನೀವೇನ್ ಮಾಡ್ಬೇಕಪ್ಪ ಹಾಗಿದ್ರೆ ಅಂತ ಹೇಳಿದ್ರೆ, ಈ ವಿಡಿಯೋ ನೋಡಿದ್ಮೇಲೆ ನೀವು ಹೋಗಿ ಈ ಗದ್ಯ ಭಾಗವನ್ನ ನೀವು ಓದ್ಬೇಕು. ಯಾಕೆ ಗದ್ಯ ಭಾಗವನ್ನ ಓದ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಮಕ್ಕಳೇ, ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಗದ್ಯ ಓದಿದ್ರೆ ಅಲ್ಲಿರುವಂತ ಒತ್ತು, ದೀರ್ಘ, ಕೊಂಬು, ಆ ಶಬ್ದಗಳು ಏನಾಗುತ್ತೆ ಅಂದ್ರೆ ನಮ್ಮ ಫೋಟೋಗ್ರಾಫಿಕ್ ಮೆಮರಿ ಅಂತ ಹೇಳ್ತೀವಿ. ಆ ಫೋಟೋಗ್ರಾಫಿಕ್ ಮೆಮರಿಯಲ್ಲಿ ನಮ್ಮ ಸುಪ್ತ ಮನಸ್ಸಿನಲ್ಲಿರುತ್ತೆ. ಅವಾಗ ನೀವು ಏನಾದ್ರೂ ಬರೆಯಕ್ ಹೋದಾಗ ನಿಮ್ಗೆ ಆ ಒಂದು ತಪ್ಪುಗಳಾಗಲ್ಲ. ನೀವು ಶಬ್ದಗಳನ್ನ ಬರೀಬೇಕಾದ್ರೆ ಯುದ್ಧ, ಮನೋಜ್ಞ ಇವೆಲ್ಲ ಬರಿಬೇಕಾದ್ರೆ ನೀವೇನ್ ಬೇಕು ಹೇಳ್ತಾ ಹೇಳ್ತಾ ಬರಿತಾ ಹೋಗ್ಬೇಕು. ಅವಾಗ ನಿಮ್ಮ ಮಿಸ್ಟೇಕ್ಸ್ ಇರುತ್ತಲ್ಲ, ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಏನು ನೀವು ಹೇಳ್ತಿರಲ್ಲ, ಸ್ಪೆಲ್ಲಿಂಗ್ ಅಂದ್ರೆ ಅಕ್ಷರಗಳ ದೋಷ ಆಗೋದು, ಅಕ್ಷರಗಳು ಲೋಪದೋಷ ಆಗೋದನ್ನ ನೀವು ತಪ್ಪಿಸ್ಬೋದು. ಮತ್ತೆ ಎರಡನೇದು ಏನ್ ಗೊತ್ತಾ, ನೀವು ಗ್ರಾಮರ್ ಅಂದ್ರೆ ಬಂದನು, ಹೋದನು, ಬಂದಿದ್ದನು, ಹೋಗಿದ್ದನು ಇವೆಲ್ಲ ಕಾಲಗಳನ್ನ ಕೂಡ ನಾವು ಸರಿಯಾಗಿ ಬರಿಬೇಕಲ್ವಾ ಮಕ್ಕಳೇ. ಬರೀ ಸ್ಪೆಲ್ಲಿಂಗ್ಸ್ ಅಂದ್ರೆ ನಾವು ಅಕ್ಷರಗಳನ್ನ ಸರಿ ಬರ್ದ್ರೆ ಸರಿನಾ? ಈಗ ರಾಹಿಲ್ ಹೋಗಿದ್ದನು ಅಂತ ಹೋಗುವನು ಅಂತ ಹೇಳಿ ಬರೆಯಕ್ಕಾಗತ್ತಾ? ಇಲ್ಲ. ಇಲ್ಲಿ ಕಾಲಗಳನ್ನು ಕೂಡ ನಮೂದಿಸ್ಬೇಕಾಗುತ್ತೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಗದ್ಯ ಭಾಗವನ್ನ ಸರಿಯಾಗಿ ಓದ್ಬೇಕು. ಅದೇನು ತುಂಬಾ ದೊಡ್ಡದಿಲ್ಲ, 2-2.5 ಪೇಜ್ ಇರ್ಬೋದು ಅಷ್ಟೇ. ಹಾರ್ಡ್ಲಿ ಒಂದು 20 ನಿಮಿಷ ಕೊಟ್ರೆ, ತುಂಬಾ ಫಾಸ್ಟ್ ರೀಡರ್ ಇದ್ರೆ 10 ಮಿನಿಟ್ಸ್ ಅಲ್ಲಿ ಓದ್ಬಿಡ್ತೀರಾ ಅಲ್ವಾ, 10 ನಿಮಿಷದಲ್ಲಿ ಓದ್ಬಿಡ್ತೀರಲ್ಲ. ಅದಕ್ಕೆ ಏನ್ ಮಾಡಿ ಗೊತ್ತಾ, ನೀವು ಸರಿಯಾಗಿ ಈ ಗದ್ಯ ಭಾಗವನ್ನ ಓದ್ಬೇಕು ಮಕ್ಕಳೇ. ಹಾಗಿದ್ರೆ ಈ ಗದ್ಯ ಭಾಗ ಓದಿದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಬರುತ್ತಲ್ವಾ. ಒಂದು ನಾನು ಸದ್ಯದಲ್ಲಿ ರಸಪ್ರಶ್ನೆಯ ಸಮಯ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈ ಒಂದು ರಸಪ್ರಶ್ನೆಯನ್ನ ಕೇಳ್ತೀನಿ, ನಿಮ್ಗಿದ್ರ ಆನ್ಸರ್ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ಹೇಳಿ ಮಕ್ಕಳೇ, ಸರಿನಾ? ಹಾಗಿದ್ರೆ ಮೊದಲನೇ ಪ್ರಶ್ನೆ ಯಾವ್ದಪ್ಪ ಅಂತ ಹೇಳಿದ್ರೆ, ಯುದ್ಧ ಪಾಠವನ್ನ ಸರ ಅಬೂಬ್ಕರ್ ಅವರ ಯಾವ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ಇವಾಗಲೇ ನಾನು ಕೃತಿಕಾರ ಪರಿಚಯವನ್ನ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ ಮಕ್ಕಳೇ, ಯಾವುದು? ಏನಾ, ಬೀನಾ, ಸೀನಾ, ಡೀನಾ ಅಂತ ನಂಗೆ ಆಪ್ಷನ್ ಅನ್ನ ಅದರಲ್ಲಿ ಹೇಳಿ. ಹಾಗಿದ್ರೆ ನನ್ನ ಆಪ್ಷನ್ ಅನ್ನ ತೋರಿಸ್ಲಾ ಮಕ್ಕಳೇ? ನೋಡಿ, ನನ್ನ ಆಪ್ಷನ್ ಅನ್ನ ತೋರಿಸ್ತಾ ಇದ್ದೀನಿ. ಸಾರಿ ಮಕ್ಕಳೇ, ಇಲ್ಲೇನಾಗಿದೆ, ನನ್ನ ಆಪ್ಷನ್ ಚಪ್ಪಲಿಗಳು. ನಾನು ಸ್ವಲ್ಪ ಮುಂದೆ ಹೋದೆ, ಸಾರಿ. ಇದೇನ್ ಗೊತ್ತಾ, ಇಲ್ಲಿ ಚಪ್ಪಲಿಗಳು ಅಂತ ಹೇಳಿ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನ ನೆನ್ಪಿಟ್ಕೊಳ್ಳಿ. ಸಂದರ್ಭ ಬರಿಬೇಕಾದ್ರೂ ಕೂಡ ನಮ್ಗೆ ಬೇಕಾಗುತ್ತೆ ಅಲ್ವಾ. ಹಾಗಿದ್ರೆ ಎರಡನೇ ಪ್ರಶ್ನೆಗೆ ಹೋಗ್ಲಾ ಮಕ್ಕಳೇ. ಎರಡನೇ ಪ್ರಶ್ನೆಯಲ್ಲಿ ಗಡಿ ಪ್ರದೇಶದಲ್ಲಿ ಬ್ಲ್ಯಾಕ್ ಔಟ್ ನಿಯಮವನ್ನು ಜಾರಿಗೆ ತರುವುದರ ಉದ್ದೇಶ ಏನು ಅಂತ ಹೇಳಿದೆ. ಇದಕ್ಕೆ ಆನ್ಸರ್ ಏನಾ, ಬೀನಾ, ಸೀನಾ, ಡೀನಾ ಅಂತ ನನಗೆ ಹೇಳ್ಬೇಕು. ಹೇಳ್ತೀರಾ ಮಕ್ಕಳೇ? ಹಾಗಿದ್ರೆ ನನ್ನ ಉತ್ತರವನ್ನ ತೋರಿಸ್ಲಾ ಮಕ್ಕಳೇ? ಓಕೆ, ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಅಂತ ಉತ್ತರ ಇದೆ. ಇದು ಬಿ ಉತ್ತರ ಆಗಿದೆ. ಸರಿನಾ ಮಕ್ಕಳೇ? ಮೂರನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ತೀರ ಕಣ್ಣಿಗೆ ಬಿದ್ದಾಗ ರಾಹಿಲನ ದೇಹದಲ್ಲಿ ಏನು ಸಂಚಾರ ಆಯ್ತು? ಇದನ್ನ ಹೇಗ್ ನಾವು ತಿಳ್ಕೋಬೇಕು ಮ್ಯಾಮ್ ಅಂತ ನಿಮ್ ಪ್ರಶ್ನೆ ಬರುತ್ತೆ ಅಲ್ವಾ. ನೀವು ಸರಿಯಾಗಿ ಗದ್ಯ ಭಾಗವನ್ನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಎ, ಬಿ, ಸಿ, ಡಿ ಅಂತ ಇದೆ. ಹಾಗಿದ್ರೆ ಯಾವ್ದು ಬರ್ಬೋದು? ನನ್ನ ಉತ್ತರವನ್ನ ತೋರಿಸ್ಲಾ ಮಕ್ಕಳೇ? ಏನಪ್ಪ ಬಂತು ಅಂತ ಹೇಳಿದ್ರೆ, ಹೊಸ ರಕ್ತ ಸಂಚಾರವಾದಂತಾಯಿತು ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರ. ಇದೆಲ್ಲ ನಿಮ್ಗೆ ಬಿಟ್ಟ ಸ್ಥಳದಲ್ಲಿ ಇದೆ ಮಕ್ಕಳೇ, ಮತ್ತೇನು ಹೊಸದಾಗಿ ನೀವೇನು ಇದ್ ಮಾಡ್ಬೇಕಾಗಿಲ್ಲ. ಬಿಟ್ಟ ಸ್ಥಳಗಳಿದೆ, ಅಲ್ಲಿ ನೋಡ್ಕೋಬಹುದು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ರಾಹಿಲನು ಯಾರು? ರಾಹಿಲ್ ಯಾರು? ರಾಹಿಲನು ಯಾರು? ಯಾರವನು? ಸೈನಿಕನ, ವೈದ್ಯನ, ನ್ಯಾಯವಾದಿನ ಅಥವಾ ವೈದ್ಯ ಸೈನಿಕನ ಅಂತ ಹೇಳಿ ಹೇಳ್ಬೇಕು. ಹಾಗಿದ್ರೆ ನನ್ನ ಉತ್ತರವನ್ನ ತೋರಿಸ್ಲಾ ಮಕ್ಕಳೇ? ರಾಹಿಲ್ ಯಾರು ಅಂತ ಹೇಳಿ, ಅವನು ವೈದ್ಯ ಸೈನಿಕ, ಅಂದ್ರೆ ಸೈನಿಕದಲ್ಲಿರುವಂತ, ಅಂದ್ರೆ ಸೈನ್ಯದಲ್ಲಿರುವಂತ ವೈದ್ಯ ಅಥವಾ ವೈದ್ಯ ಸೈನಿಕ ಅಂತ ಹೇಳ್ಬಾರ್ದ್ರೆ ಆಯ್ತು ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಅನ್ಕೊಂಡು ಅಭ್ಯಾಸ ಭಾಗವನ್ನ ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಏನಪ್ಪ ಅಭ್ಯಾಸ ಭಾಗ ಅಂತ ಹೇಳಿ ಏನಾದ್ರೂ ಪ್ರಶ್ನೆ ಬರ್ತಾ ಇದೆಯಾ? ಬನ್ನಿ, ನಿಮ್ಮ ಗದ್ಯ ಭಾಗದಲ್ಲಿರುವಂತ ಅಭ್ಯಾಸ ಭಾಗವನ್ನೇ ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ. ಇಲ್ಲೇನಾಗಿದೆಯಪ್ಪ ಅಂತ ಹೇಳಿದ್ರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೇಮ್ ಕ್ವಶನ್ಸ್ ಇದೆ ನೋಡಿ. ರಾಹಿಲ್ ಯಾರು ಅಂದ್ರೆ ಒಬ್ಬ ವೈದ್ಯ ಸೈನಿಕ ಅಂತ. ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಅಂತ ಕೇಳಿದ್ರೆ, ಅದು ಚಿಕಿತ್ಸಾ ಪೆಟ್ಟಿಗೆ, ಅದು ಶಸ್ತ್ರ ಚಿಕಿತ್ಸಾ ಪೆಟ್ಟಿಗೆ. ಅಂದ್ರೆ ಏನಾದ್ರೂ ಇಮಿಡಿಯೇಟ್ ಆಗಿ ಆಪರೇಟ್ ಮಾಡ್ಬೇಕಂದ್ರೆ ಏನಾದ್ರೂ ಬೇಕಾದಿರುತ್ತಲ್ಲ, ಅದೆಲ್ಲ ಪೆಟ್ಟಿಗೆನ ಅಂತ ಹಿಂಗೆ ಇಟ್ಕೋತಾನಲ್ವಾ, ಅದನ್ನ ಬರಿಬೇಕು. ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ನೋಡಿ ಮಕ್ಕಳೇ,
ಗಡಿ ಭಾಗದಲ್ಲಿ ಬ್ಲ್ಯಾಕ್ಔಟ್ ನಿಯಮ, ಇದನ್ನು ತುಂಬಾ ಸತಿ ಹೇಳ್ತಾ ಬಂದಿದ್ದೀನಿ. ಬ್ಲ್ಯಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ, ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನು ತುಂಬಾ ಸತಿ ಹೇಳಿದ್ದೀನಿ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಏನಾಗುತ್ತೆ, ಈ ಬ್ಲ್ಯಾಕ್ಔಟ್ ನಿಯಮವನ್ನ ಪಾಲಿಸಲಾಗುತ್ತದೆ. 4ನೇ ಕ್ವಶನ್ ನೋಡಿ, ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಅಂತ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಹೇಳ್ತಾನಲ್ಲ, ಆ ವಾಕ್ಯವನ್ನ ಇಲ್ಲಿ ಬರಿಬೇಕು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಕೋರ್ಟ್ಸ್ ಅಲ್ಲಿ ಬರಿಬೇಕಿದು. ನಾನು ಯುದ್ಧ ಮಾಡುವವರ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಬರೀತಾರಲ್ಲ, ಅದನ್ನ ಹೇಳ್ಬೇಕು ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಈಗ ಇಲ್ಲಿ ಮತ್ತೆ 2 ಪ್ರಶ್ನೆ ಇದೆ ನೋಡಿ. ಯುದ್ಧದ ಬಗೆಗೆ ಈ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ಯುದ್ಧದ ಬಗ್ಗೆ ಅವ್ರಿಗೆ ಏನತ್ತೆ, ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗಾಯ ಮಾಡುವುದೇ ಯುದ್ಧದ ಪರಿ ಅಂತ ಹೇಳಿದೆ ನೋಡಿ ಮಕ್ಕಳೇ. ಎಂದು ಗೊಣಗಿಕೊಂಡು ಬಾಗಿಲನ್ನ ತೆರೀತಾಳೆ. ಇದು ಹೆಂಗ್ ಗೊತ್ತಾಗುತ್ತೆ ಮ್ಯಾಮ್ ಅಂದಾಗ ಈ ಗದ್ಯ ಭಾಗವನ್ನ ಸರಿಯಾಗಿ ಓದ್ಬೇಕು ಮಕ್ಕಳೇ. ಇನ್ನು ಬ್ಲ್ಯಾಕ್ಔಟ್ ನಿಯಮ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಬ್ಲ್ಯಾಕ್ಔಟ್ ನಿಯಮ ಅಂದ್ರೆ ಏನು ಅಂತ ಹೇಳಿದ್ರೆ, ರಾತ್ರಿ ವೇಳೆ ಏನಾಗುತ್ತೆ, ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಬಾರ್ದು ಅಂತ ಗಡಿ ಪ್ರದೇಶದಲ್ಲಿರುವಂತ ಜನರು ಏನ್ ಮಾಡ್ತಾರೆ ಅಂದ್ರೆ, ಒಂದು ವಿದ್ಯುತ್ ದೀಪನೂ ಹಚ್ಕೊಳ್ದೆ ಅವ್ರು ಏನ್ ಮಾಡ್ತಾರೆ, ಮನೆಯಲ್ಲಿ ಕತ್ಲಾಗಿ ಇಟ್ಕೋತಾರೆ. ಆ ಒಂದು ನಿಯಮಕ್ಕೆ ಬ್ಲ್ಯಾಕ್ಔಟ್ ನಿಯಮ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ. ಏನಾಗುತ್ತೆ ಅಂದ್ರೆ, ಡಾಕ್ಟರ್ಗೆ ವಿಮಾನದ ಪೈಲಟ್ ಏನ್ ಹೇಳ್ತಾನೆ, ನಾನು ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಭೂಪ್ರದೇಶದೊಂದಿಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ತಿಳಿಯೋಣ ಎಂದರೆ, ಅಂದ್ರೆ ಎಲ್ಲಿ ತಿಳಿಯೋಣ ಅಲ್ಲ, ಇಳಿಯೋಣ ಮಕ್ಕಳೇ. ಇಳಿಯೋದು ಅಂತ ಹೇಳಿದ್ರೆ ಲ್ಯಾಂಡ್ ಆಗೋದು ಅಂತ ಹೇಳ್ದಂಗೆ. ಇಳಿಯೋಣ ಎಂದರೆ ಈ ಕತ್ತಲೆಯಲ್ಲಿ ಏನು ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಕೇಳ್ತಾನೆ. ಅದು ಹೇಳ್ತಾನೆ ಅವನು, ಅಂದ್ರೆ ಹೇಳಿದನು ಅಂತ. ಅಂದ್ರೆ ಅವ್ನು ಹೇಳ್ತಾನಲ್ವಾ, ರಾಹಿಲಿಗೆ ಕರೆದ್ಬಿಟ್ಟು ಆ ವಿಷಯವನ್ನ ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವವು ಅಂತ ಕೇಳ್ತಾರೆ. ಅವಾಗ ರಾಹಿಲ್ ಏನ್ ಅನ್ಕೋತಾನೆ ಅಂತ ಹೇಳಿದ್ರೆ, ಅಯ್ಯೋ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ, ಅಂದ್ರೆ ಏನಾಗಿರ್ಬೋದು ಆಕೆಗೆ ಅಂತ ಹೇಳಿ. ಆಮೇಲೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು, ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ, ಈ ಸಂದರ್ಭದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ. ಕ್ರೌರ್ಯ ಅಂದ್ರೆ ಏನೋ ಕೆಟ್ಟದಾಗಿ ನಡೀತಾ ಇದೆಯಾ ಅಂತ ಹೇಳಿ ಅವನ ಹತ್ರ ಪ್ರಶ್ನೆಗಳು ಬರ್ತಾವಲ್ಲ, ಇಷ್ಟು ಪ್ರಶ್ನೆಗಳನ್ನ ಬರಿಬೇಕು. ಮೊದಲನೇ ಪ್ರಶ್ನೆ ಏನ್ ಗೊತ್ತಾ, ಅಯ್ಯೋ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ. 2ನೇದ್ದು, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ನಾನು ಈಗ ಆ ಮನೆಯ ಕದವನ್ನ ತಟ್ಟಿದರೆ ಪರಿಣಾಮ ಏನಾಗಬಹುದು. ಆಮೇಲೆ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ, ಸಂದರ್ಭದಲ್ಲಿ ಆ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೆದಿದೆ ಎಂಬ ಪ್ರಶ್ನೆಗಳು ರಾಹಿಲನ ಮನಸ್ಸಿನಲ್ಲಿ ಮೂಡಿದವು ಅಂತ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ, ಆಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಭಾಗವನ್ನ ಮತ್ತು ಹಿಂದಿನ ವರ್ಷದ PYQs ಅನ್ನ ಹಾಕಿರ್ತೀವಿ ಅಲ್ವಾ. ಹೋಗಿದ್ರೆ ನೋಡಿ ಮಕ್ಕಳೇ. ಹಾಗಿದ್ರೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ್ದಪ್ಪ ಮುಂದಿನ ಪ್ರಶ್ನೆ ಅಂದ್ರೆ, ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು. ತಿರಸ್ಕಾರದಿಂದ ಹೇಳ್ತಾಳಲ್ವಾ ಅವಳು, ಏನಪ್ಪ ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರ್ಬೋದು, ಮದುವೆಯಾಗಿ ನವವಧುವಾಗಿ ಈ ಊರನ್ನ ನಾನು ಪ್ರವೇಶಿಸಿದೆ, ಕೆಲವು ಕಾಲ ನೆಮ್ಮದಿಯಿಂದ ಇದ್ದೆವು, ಜಮೀನು ಆಸ್ತಿ ನಮಗೆ ಸಾಕಷ್ಟು ಇತ್ತು, ಈಗಲೂ ಇದೆ, ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡ್ಬೇಕಲ್ಲ ಅಂತ ಹೇಳ್ತಾಳೆ. ಯುದ್ಧವಂತೆ ಯುದ್ಧ ಎಂದು ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾಗಿವೆ. ಅಂದ್ರೆ ಇದೆಲ್ಲ ಹೇಳ್ತಾಳಲ್ವಾ, ಅವರಿಬ್ರು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರಲ್ವ, ಸಂಭಾಷಣೆ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಹೇಳ್ತಾಳಲ್ವಾ, ಅದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಮತ್ತೊಂದು ಪ್ರಶ್ನೆ, ನಿರ್ಜೀವವಾಗಿರುವ ಮಗುವನ್ನ ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ಏನಂತ ಹೇಳ್ತಾಳೆ ಅಂತ ಹೇಳಿದ್ರೆ, ಈ ಮಗು ನೋಡಿ ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲ, ಅಂದ್ರೆ ಎಷ್ಟೊಂದು ದಿನ ನಂತರ ಹುಟ್ಟಿದೆ ಮಗು, ಆದ್ರೂ ನಮ್ಗದು ಸಿಗ್ಲಿಲ್ಲ, ದಕ್ಕಲಿಲ್ಲ ಅಂತ ಹೇಳ್ತಾಳೆ. ಈ ಉದ್ದವಲ್ಲದೆ ಹೋಗಿದ್ರೆ ನನ್ನ ಮಗುವನ್ನ ಹೇಗಾದ್ರೂ ನಾನು ಬದುಕಿಸಿಕೊಳ್ತಾ ಇದ್ದೆ, ಅಂದ್ರೆ ಮೊಮ್ಮಗುವನ್ನ ಬದುಕಿಸ್ಕೊಳ್ತಿದ್ದೆ ಅಂತ ಹೇಳಿ ಹೇಳ್ತಾಳೆ. ದೇವ್ರೆ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ, ನಿರಾಶೆಯಿಂದ ಹೇಳ್ತಾಳೆ. ಏನು ಈ ತರ ಯುದ್ಧ ಯಾಕೆ ಬಂತು ಅಂತ ಹೇಳಿ
ನಿರಾಸೆಯಿಂದ ಹೇಳ್ತಾಳಲ್ಲ ಅದನ್ನ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ನಾನು 8-10 ವಾಕ್ಯದಲ್ಲಿ ನೋಡಿ ಮಕ್ಕಳೇ, 8-10 ವಾಕ್ಯದಲ್ಲಿ 2 ರೀತಿ ಪ್ರಶ್ನೆಗಳು ಬರ್ಬೋದು. ಒಂದು ಏನು ಅಂತ ಹೇಳಿದ್ರೆ ಯುದ್ಧದ ಬಗ್ಗೆ ಇರುವಂತ ಸಂದರ್ಭವನ್ನ ಬರೀರಿ ಅಂತ ಕೊಡ್ಬೋದು, ಇಲ್ಲ ಸಾರಾಂಶವನ್ನ ಬರೀರಿ ಅಂತ ಕೊಡ್ಬೋದು. ನಿಮ್ಮ ಮಾತುಗಳಲ್ಲಿ ಯುದ್ಧ ಬೇಕೋ ಬೇಡವೋ ಅದ್ರ ಪರಿಣಾಮದ ಬಗ್ಗೆ ಕೊಡ್ಬೋದು. ಈ ತರ ಎಲ್ಲ ಕ್ವಶನ್ ಬರೋಕ್ಕೆ ಸಾಧ್ಯತೆಗಳಿದೆ. ಇಲ್ಲಿ ಇವತ್ತು ನಾನು ತಗೊಂಡಿದ್ದೀನಿ, ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನ ಹೇಗೆ ವಿವರಿಸಿದಳು ಅಂತ ಹೇಳಿ. ಅವಳು ಹೇಳ್ತಾಳಲ್ವಾ ರಾಹಿಲ್ಗೆ ಅವನ ಮಗ ಯಾಕೆ ಹೋದ, ಅವರ ಗಂಡ ಯಾಕೆ ಹೋಗಿದ್ರು ಅಂತ ಹೇಳಿ ಹೇಳ್ತಾಳಲ್ವಾ. ಅದಿಷ್ಟು ಭಾಗವನ್ನ ಇಲ್ಲಿ ಬರಿಬೇಕು. ಏನಪ್ಪ ಹೇಗೆ ಬರಿಬೇಕು ಅಂತ ಹೇಳಿದ್ರೆ 4 ಪಾಯಿಂಟ್ಸ್ ಅನ್ನ ಇಟ್ಕೋಬೇಕು ನೀವು. ರಾಹಿಲ್ ಮತ್ತೆ ಮುದುಕಿಯ ಒಂದು ಕಾನ್ವರ್ಸೇಷನ್ ಅಥವಾ ನೀವೇನಂತ ಹೇಳ್ತೀರಿ ಅವರ ಸಂಭಾಷಣೆ ಅಂತ ಹೇಳ್ತೀವಲ್ವ ನಾವು, ಆ ಸಂಭಾಷಣೆಯನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮಕ್ಕಳೇ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತಿದೆ. ಈ ಪ್ರಶ್ನೆ ನೀವು ನಿಮ್ಮ ಅಭಿಪ್ರಾಯದಲ್ಲಿ ಬರಿಬೇಕು. ಹೇಗಪ್ಪ ಬರಿಬೇಕು ಅಂತ ಹೇಳಿದ್ರೆ ರಾಹಿಲ್ ಬಂದ್ಮೇಲೆ ಏನ್ ಮಾಡ್ದ, ಮುದುಕಿ ಏನ್ ಅವ್ರಿಗೆ ಹೆಲ್ಪ್ ಮಾಡಿದ್ಲು, ರಾಹಿಲ್ ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ದ ಅನ್ನೋದನ್ನ ನೀವು ನಿಮ್ಮ ಮಾತುಗಳಲ್ಲಿ ಬರೀ 2 ಇಲ್ಲಿ ವಿಷಯಗಳಿದೆ. ಏನಂದ್ರೆ ಬಂದಾಗ ಮುದುಕಿ ಹೇಗೆ ಹೆಲ್ಪ್ ಮಾಡಿದ್ಲು, ರಾಹಿಲ್ ಹೇಗೆ ಹೆಲ್ಪ್ ಮಾಡ್ದ ಅನ್ನೋದನ್ನ ನೀವು ಬರೆದ್ರೆ ಆಯ್ತು ಮಕ್ಕಳೇ. ಸರಿನಾ? ಈ ಪ್ರಶ್ನೆಗೆ ನಿಮ್ಗೆ ಸಂಪೂರ್ಣವಾದ ಉತ್ತರವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿಂದ ತೆಗೆದುಕೊಳ್ಳಿ ಮಕ್ಕಳೇ. ಓಕೆನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ನಾನು ಈಗಾಗಲೇ ಹೇಳಿದ್ದೆ ಯುದ್ಧದಿಂದ ಆಗುವ ಅನಾಹುತ ಅಥವಾ ಪರಿಣಾಮ ಅಂತ ಕೇಳ್ಬೋದು. ಅವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಇದು ನಮ್ಮ ಅಭಿಪ್ರಾಯ ಅಲ್ಲ, ನಿಮ್ಮ ನಿಲುವೇನು, ನಿಮ್ಗೆ ಯುದ್ಧ ಬೇಕನ್ಸುತ್ತೋ ಬೇಡ ಅನ್ಸುತ್ತೋ, ಯುದ್ಧ ಯಾವ ಥರ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ನೀವು ಬರಿಬೇಕು. ನಿಮ್ಮ ಅಭಿಪ್ರಾಯವನ್ನ ಬರಿಬೇಕು. ಹೇಗೆ ಬರಿಬೇಕು ಅಂತ ಹೇಳಿದ್ರೆ ನೀವು ಪ್ರಬಂಧ ಬರಿಬೇಕಾದ್ರೆ ಹೇಗೆ ಬರಿತೀರಲ್ಲ, ನೀವು ಯುದ್ಧ ಅಂದ್ರೆ ಏನು ಅಂತ ಬರಿತೀರಾ, ಆಮೇಲೆ ಯುದ್ಧ ಆಗೋದ್ರಿಂದ ಏನಾಗುತ್ತೆ, ಯುದ್ಧ ಆಗದೆ ಇದ್ರೆ ಏನಾಗುತ್ತೆ, ಯುದ್ಧ ಆದ್ಮೇಲೆ ಏನಾಗುತ್ತೆ, ಎಷ್ಟು ಬರೆದ್ರೆ ಆಯ್ತು. ಅದು ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕಲ್ಲಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಬರುತ್ತೆ. ನೀವು ಯುದ್ಧ ಅಂತ ತಗೊಂಡು ಅದ್ರ ಬಗ್ಗೆ ಒಂದು 10 ಲೈನ್ ಬರೆಯೋಕೆ ಟ್ರೈ ಮಾಡಿ, ಅವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ನಾನು ಒಂದು ಸಂದರ್ಭವನ್ನ ಹೇಳ್ತಾ ಇದ್ದೀನಿ. ಸಂದರ್ಭ ಇಲ್ಲಿ ತುಂಬಾ ಈಸಿ ಇದೆ, ಯಾಕಂದ್ರೆ ಇಲ್ಲಿ ಏನಾಗಿದೆ ಕಥೆ ರೂಪದಲ್ಲಿ ಕಾನ್ವರ್ಸೇಷನ್ ಸಂಭಾಷಣೆ ರೂಪದಲ್ಲಿ ಇರೋದ್ರಿಂದ ತುಂಬಾ ಈಸಿ. ಇದನ್ನ ಎಲ್ಲಿಂದ ಆಯ್ದುಕೊಂಡಿದ್ವಿ, ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ. ಈ ವಾಕ್ಯವನ್ನ ನಾವು ಶ್ರೀಮತಿ ಸಾರಾ ಅಬೂಬ್ಕರ್ ನೋಡಿ ಅವರ ಹೆಸರನ್ನ ಹೇಳ್ಬೇಕಾದ್ರೆ ಸರಿಯಾಗಿ ಬರೀರಿ, ಅಬೂಬ್ಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದುಕೊಂಡಿದೀವಿ, ಯುದ್ಧ ಪಾಠದಿಂದ. ನೋಡಿ ಇದಿಷ್ಟು ಬರೆದ್ರೆ 1 ಮಾರ್ಕ್ ಬಂತು. ಚಪ್ಪಲಿಗಳು, ಸಾರಾ ಅಬೂಬ್ಕರ್ ಮತ್ತೆ ಯುದ್ಧ, ಈ 3 ಭಾಗ ಬಂದ್ರೆ 1 ಮಾರ್ಕ್ ಬಂತು. ಆಮೇಲೆ ಏನು ಅಂತ ಹೇಳಿದ್ರೆ ಇಲ್ಲಿ ವೈದ್ಯ ಸೈನಿಕ ಅಂದ್ರೆ ರಾಹಿಲ್ ಬಗ್ಗೆ ಅವ್ನು ಹೆಂಗ್ ಬಂದ, ಅವ್ನು ಬಂದು ಹೇಳಿದಂತ ಸಂದರ್ಭವನ್ನ ಹಿನ್ನೆಲೆಯನ್ನ ಬರೆದ್ರೆ ಆಯ್ತು. ಅಂದ್ರೆ ಬಾಗಿಲ್ ತೆಗಿರಿ ಅಮ್ಮ ನಾನು ಹಿಂಗೆ ಅಂತೆಲ್ಲ ಹೇಳ್ತಾನಲ್ವಾ, ಆ ವಿಷಯಗಳನ್ನ ಇಲ್ಲಿ ಬರಿಬೇಕು. ಆಮೇಲೆ ಇಲ್ಲಿ ಏನು ಅಂತ ಹೇಳಿದ್ರೆ ಸ್ವಾರಸ್ಯ ಏನು ಅಂದ್ರೆ ತುಂಬಾ ಈಸಿ. ಈ ಪಾಠದಲ್ಲಿ ಸ್ವಾರಸ್ಯ ತುಂಬಾ ಈಸಿ. ಯಾಕೆ ಗೊತ್ತಾ, ಇಲ್ಲಿ ಯುದ್ಧದ ಸಂದರ್ಭದಲ್ಲಿ ಸಹಾಯವನ್ನ ಬೇಡಿದಂತ ಆ ಒಂದು ದಯನೀಯ ಸ್ಥಿತಿ ಇರುತ್ತಲ್ಲ, ಅದ್ರ ಬಗ್ಗೆ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ, ಅಥವಾ ಮಾನವೀಯ ಮೌಲ್ಯಗಳನ್ನ ಇಲ್ಲಿ ತಿಳಿಸಲಾಗಿದೆ. ಈ ತರ ಬರೆದ್ರೆ ಇಲ್ಲಿ ಸ್ವಾರಸ್ಯ ಕರೆಕ್ಟ್ ಆಗಿರುತ್ತೆ. ಓಕೆನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಏನಪ್ಪಾ ಇನ್ನೊಂದು ಇಲ್ಲಿ ಸಂದರ್ಭ ಇದೆ ನೋಡಿ. ನಾನೇಕೆಯನ್ನು ಅಂದ್ರೆ ನಾನಾಕೆಯನ್ನು ಪರೀಕ್ಷಿಸುವೆ ಅಂತ ಹೇಳ್ತಾಳೆ. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಅಂತ. ಯಾರಿಲ್ಲಿ ರಾಹಿಲ್ ಹೇಳ್ತಾನಲ್ವಾ ಇದನ್ನ. ಆಯ್ಕೆ ಅಂತೂ ಸೇಮ್. ಯಾವ ಸಂದರ್ಭದಲ್ಲಿ ಅವರ ಸೊಸೆ ಹೆರಿಗೆ ನೋವಿನಿಂದ ಬಳಲ್ತಾ ಇರ್ಬೇಕಾದ್ರೆ ಹೇಳಿದಂತ ಮಾತು, ಅಷ್ಟನ್ನ ಬರಿಬೇಕು. ಸ್ವಾರಸ್ಯ ನಾನು ಈಗಲೇ ಹೇಳಿದೆ, ಅವನು ಮಾನವೀಯ ಮೌಲ್ಯಗಳನ್ನ ಏನ್ ಮಾಡ್ದ ಇಲ್ಲಿ ವ್ಯಕ್ತಪಡಿಸಿದ. ಬೇರೆ ಕಡೆಯವನಾದ್ರೂ ಕೂಡ ಅವನು ಈ ದೇಶದವನಲ್ಲ, ಬೇರೆ ಶತ್ರು ಪಡೆಯವನಾದ್ರೂ ಕೂಡ ಅವನು ಡಾಕ್ಟರ್ ಅನ್ನೋ ತನ್ನ ಮಾನವೀಯ ಮೌಲ್ಯವನ್ನ ಅಲ್ಲಿ ಸ್ವಾರಸ್ಯಪೂರ್ಣವಾಗಿ ಬಿಂಬಿಸಲಾಗಿದೆ, ವರ್ಣಿಸಲಾಗಿದೆ, ಹೇಳಲಾಗಿದೆ, ವ್ಯಕ್ತಪಡಿಸಲಾಗಿದೆ. ಏನ್ ಬೇಕಾದ್ರೂ ಬರಿಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮತ್ತೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಇಲ್ಲಿ ಸಂದರ್ಭ ಇದೆ ನೋಡಿ ಮಕ್ಕಳೇ. ಇಲ್ಲಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೇವೇ ಇಲ್ಲ, ಯಾಕಂದ್ರೆ ಸತ್ತ ಮಗುವನ್ನ ನೋಡಿ ಮುದುಕಿ ಹೇಳ್ತಾರಲ್ವಾ, ಆ ಅಜ್ಜಿ ಹೇಳ್ತಾರಲ್ವಾ, ಅಲ್ಲಿ ಅವಾಗ ಆ ವಿಷಯವನ್ನ ಇಲ್ಲಿ ಬರಿಬೇಕು.
ಆಮೇಲೆ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಇಲ್ಲಿ ಆ ಮಗುವನ್ನ ಕಳ್ಕೊಂಡಂತ ಟೈಮಲ್ಲಿ ಒಂಥರ ದಯನೀಯವಾಗಿ ಮಾತೃವಾತ್ಸಲ್ಯದಿಂದ ತಾಯಿ ಅವ್ರಿಗೆ ಬೇಜಾರಾಗ್ತಾ ಇರುತ್ತಲ್ಲ, ಆ ವಿಷಯವನ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ನಿಮ್ಮ ಮಾತಲ್ಲೇ ನೀವು ಬರೆದ್ಬಿಡಿ. ನೀವೇನು ಇಲ್ಲೇ ಇರೋದನ್ನ ಬರಿಬೇಕಾ ಮೇಡಮ್ ಅಂತ ಕೇಳ್ಬೋದು. ಇಲ್ಲ ಇಲ್ಲ, ನಾನು ಈ ಮಾನವೀಯ ಮೌಲ್ಯಗಳು, ದಯನೀಯವಾದದ್ದು ಅದೆಲ್ಲ ಹಾಕಿದೆ. ನೀವೇನು ಇಲ್ಲ, ಅವ್ರಿಗೆ ಬೇಜಾರಾಯಿತು, ಸಂಕಟದಿಂದ ಹೇಳಿದ್ರು, ನೋವಿನಿಂದ ಹೇಳೋದನ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮಂಡಿಸಲಾಗಿದೆ, ವ್ಯಕ್ತಪಡಿಸಲಾಗಿದೆ, ಹೇಳಲಾಗಿದೆ, ಪ್ರಚುರಪಡಿಸಲಾಗಿದೆ. ಏನು ಬೇಕಾದರೂ ಬರಿಬೋದು. ಸರಿನಾ ಮಕ್ಕಳೇ? ನಿಮಗೆ ಈ ಥರ ಎಲ್ಲ ಪದಗಳನ್ನು ಹಾಕಿ ನಾನು ಸಂದರ್ಭವನ್ನು ಬರೆದಿರ್ತೀನಿ. ಎಲ್ಲದಕ್ಕೂ ಒಂದೇ ಥರ ಬರೆದಿರಲ್ಲ. ಅವಾಗ ನೀವೇನು ಮಾಡಿಯೋದ, ಯಾವ್ದು ಬೇಕೋ ಅದು ತಗೊಳ್ಳಿ, ನಿಮ್ಮ ಆಯ್ಕೆ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ 4 ಉತ್ತರಗಳನ್ನು ಕೊಟ್ಟು ಏನು ಮಾಡಿದ್ದಾರೆ ಅಂದರೆ ಒಂದು ಉತ್ತರವನ್ನು ಬರೆಯೋದಿದೆ. ಇದು ನಿಮ್ಮ ಬುಕ್ಕಲ್ಲೇ ಇದೆ, ನಿಮ್ಮ ಅಭ್ಯಾಸ ಭಾಗದಲ್ಲೇ ಇರುವಂಥದ್ದು. ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಿದೆ. ಇದನ್ನೆಲ್ಲ ಮಾಡಿಸ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಅಲ್ವಾ. ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳು ಸಾಂತ್ವನ ಹೇಳೋದಂದ್ರೆ ಏನೂ ಆಗಲ್ಲ, ಸಮಾಧಾನವಾಗಿರು ಅಂತ ಹೇಳ್ತೀವಲ್ವಾ, ಆ ಸಾಂತ್ವನದ ಧ್ವನಿ ಕೇಳಿ ಬಂತು ಅಂತ ಇದೆ. ಆಮೇಲೆ ಮುದುಕಿ ಮತ್ತು ಸೊಸೆಯ ರೋದನ ಅಂದ್ರೆ ತುಂಬ ಬೇಜಾರಿಂದ ಅಳೋದಿರುತ್ತಲ್ಲ, ರೋದನ ಅಂತ ಹೇಳ್ತೀವಿ. ಅದನ್ನ ತುಂಬ ಒಂಥರ ಹಿಂಗೆ ಸಂಕಟದಿಂದ ಅಳೋದು, ತುಂಬ ಬೇಜಾರಾದಾಗ ಓ ಅಂತ ಅಳ್ತೀವಲ್ವಾ, ಅದಕ್ಕೆ ರೋದನ ಅಂತಾರೆ. ಆ ರೋದನ ಅಂತ ಹೇಳಿದ್ರೆ ಎಲ್ಲೆಲ್ಲಿತ್ತು ಅಂದ್ರೆ ಮನೆಯ ಮೂಲೆ ಮೂಲೆಗೂ ಹರಡ್ಬಿಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದಾರಾ ಅಂತ ಹೇಳಿ ಕೇಳ್ತಾರೆ. ಅಲ್ಲೇ ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ಅವ್ರ ಮಗ ಏನ್ ಮಾಡ್ತಾ ಇದ್ದ, ತುದಿಗಾಲಲ್ಲಿ ನಿಂತ್ಕೊಂಡಿದ್ದ ಅಂತ ಹೇಳಿ ಅಜ್ಜಿ ಹೇಳ್ತಾರಲ್ವಾ. ಇವಿಷ್ಟು ಬಿಟ್ಟ ಸ್ಥಳ ಇದೆ. ನಿಮ್ಮ ಅಭ್ಯಾಸ ಭಾಗದಲ್ಲೇ ಇರುವಂಥ ಬಿಟ್ಟ ಸ್ಥಳಗಳನ್ನ ಇಲ್ಲಿ ನಿಮ್ಗೆ ಸುಮ್ಮನೆ ಒಂದ್ಸತಿ ಹೇಳ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಇದನ್ನ ನೀವು ಏನ್ ಮಾಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸರಿನಾ? ಇಲ್ಲ ಮ್ಯಾಮ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಬಳಸ್ತೀವಿ ಅಂದ್ರೆ ಅಲ್ಲಿಂದನೂ ಬಳಸ್ಕೊಳ್ಳಿ. ಸರಿನಾ ಮಕ್ಕಳೇ? ಇದು ಆಯ್ಕೆ ನಿಮ್ದಾಗಿರುತ್ತೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಈಗ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇವತ್ತಿನ ದಿನ ಪೂರ್ತಿ ಗದ್ಯ ಭಾಗವನ್ನ ನೋಡಿದ್ವಿ. ಯಾವುದು? ಯುದ್ಧ ಅನ್ನೋ ಗದ್ಯ ಭಾಗವನ್ನ ನೋಡಿದ್ವಿ. ಆ ಗದ್ಯ ಭಾಗದಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಕೃತಿಕಾರ ಪರಿಚಯವನ್ನ ನೋಡಿದ್ವಿ. ಹೌದಾ? ಕೃತಿಕಾರರು ಸರ ಅಬೂಬ್ಕರ್ ಅಂತ ಹೇಳಿ, ಮತ್ತೆ ಯುದ್ಧ ಹೇಗ್ ನಡೆದ್ರೆ ಏನಾಗುತ್ತೆ, ಮತ್ತೆ ರಾಹಿಲನ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ರಸಪ್ರಶ್ನೆಯನ್ನ ನೋಡಿದ್ವಿ. ಆಮೇಲೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಭ್ಯಾಸ ಭಾಗವನ್ನ ಕೂಡ ನೋಡಿದ್ವಿ. ಹೌದಾ? ಇದಿಷ್ಟು ಕಲಿಕಾಂಶಗಳನ್ನ ನಾವಿವತ್ತು ನೋಡಿದ್ವಿ. ಹಾಗಿದ್ರೆ ಮಕ್ಕಳೇ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಗೆ ಇಷ್ಟ ಆಯ್ತಾ ಅಂತಂದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ಮತ್ತೆ ಈ ಒಂದು ವಿಡಿಯೋದ ನೀವು ಅಭ್ಯಾಸ ಭಾಗ ಅಂತ ಹೇಳಿದ್ವಲ್ಲ, ಆ ಅಭ್ಯಾಸ ಭಾಗವನ್ನು ನಾವೇನು ಮಾಡಿದ್ದೀವಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ಮಕ್ಕಳೇ. ಆಮೇಲೆ ನೀವು PYQs ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ನೀವು ಅದನ್ನು ಬಳಸ್ಕೊಳ್ಳಿ. ನಿಮ್ಗೆ ಏನಾದರೂ ಪ್ರಶ್ನೆಗಳು ಬಂದರೆ ನಮ್ಮ ವಾಟ್ಸಪ್ ಇದೆ, ಟೆಲಿಗ್ರಾಮ್ ಇದೆ, ಅಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.